ರೈಲು ತನ್ನದೇ ಆದ ವೇಗದಲ್ಲಿ ಚಲಿಸುತ್ತಿತ್ತು. ಆದರೆ ಅನಿತಾಗೆ ಯಾವುದೇ ವಿಷಯದ ಪ್ರಜ್ಞೆಯೂ ಇರಲಿಲ್ಲ. ಅವಳು ಈ ಸಮಯದಲ್ಲಿ ತನ್ನ ಸಮಸ್ಯೆಯಲ್ಲಿ ಎಷ್ಟು ಕೆಟ್ಟದಾಗಿ ಸಿಲುಕಿಕೊಂಡಿದ್ದಳೆಂದರೆ ಅವಳ ಮೆದುಳಿಗೆ ಬೇರೇನನ್ನೂ ಯೋಚಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆಗಲೇ ಅವಳ ಪಕ್ಕದಿಂದ ಒಂದು ಹಗುರವಾದ ಮತ್ತು ದುರ್ಬಲವಾದ ಧ್ವನಿ ಕೇಳಿಸಿತು. ಮಗಳೇ, ಏನಾಯಿತು? ತುಂಬ ಚಿಂತೆಗೀಡಾದಂತೆ ಕಾಣ್ತಿದ್ಯಾ. ಎಲ್ಲಿಗೆ ಹೋಗ್ತಿದ್ಯಾ? ಅನಿತಾಳ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ವಯಸ್ಸಾದ ಮಹಿಳೆ ಅವಳನ್ನು ಕೇಳಿದಾಗ ಅನಿತಾ ತನ್ನ ಆಲೋಚನೆಗಳ ಪ್ರಪಂಚದಿಂದ ಹೊರಬಂದು ಮೆಲ್ಲನೆ ಮುಗುಳ್ನಗುತ್ತಾ ಹೇಳಿದಳು, ಅಮ್ಮ, ನಾನು ನನ್ನ ತವರಿಗೆ ಹೋಗ್ತಿದ್ದೇನೆ. ಇದನ್ನು ಕೇಳಿ ಆ ವಯಸ್ಸಾದ ಮಹಿಳೆ ನಗುತ್ತಾ ಹೇಳಿದ್ರು, ಅರೆ, ಇದು ತುಂಬ ಸಂತೋಷದ ವಿಷಯ. ತವರಿಗೆ ಹೋಗುವ ಸಂತೋಷವೇ ಬೇರೆಯಾಗಿರುತ್ತದೆ. ಇದಕ್ಕೆ ಅನಿತಾ ಯಾವುದೇ ಉತ್ತರ ನೀಡಲಿಲ್ಲ. ಈಗ ಅವಳು ಅಜ್ಜಿಗೆ ಏನು ತಾನೇ ಹೇಳೋದು? ಅವಳಲ್ಲಿಗೆ ಯಾವುದೇ ಸಂತೋಷವನ್ನು ಹಂಚಿಕೊಳ್ಳಲು ಹೋಗುತ್ತಿರಲಿಲ್ಲ. ಬದಲಿಗೆ ತನ್ನ ದುಃಖವನ್ನು ತೋಡಿಕೊಳ್ಳಲು ಹೋಗುತ್ತಿದ್ದಳು. ಹೆಣ್ಣು ಮಗಳಿಗೆ ಅತ್ಯಂತ ಗಟ್ಟಿ ಆಸರೆ ಎಂದು ಪರಿಗಣಿಸಲಾಗುವ ಆ ತವರಿಗೆ ಹೋಗಲು ಇಂದು ಅವಳು 100 ಬಾರಿ ಯೋಚಿಸಬೇಕಾಗುತ್ತಿದೆ ಅಂತ ಅವಳು ಹೇಗೆ ತಾನೇ ಹೇಳೋದು? ಯಾಕಂದ್ರೆ ಯಾವಾಗಲಿಂದ ಅವಳ ಸಹೋದರ ಆಯುಷ್ನ ಮದುವೆ ಅಂಜಲಿ ಜೊತೆ ಆಗಿತ್ತೋ ಅವನು ತನ್ನ ಕುಟುಂಬ ಮತ್ತು ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದನೆಂದರೆ ತಿಂಗಳಿಗೊಮ್ಮೆ ತನ್ನ ಅಕ್ಕನಿಗೆ ಫೋನ್ ಕೂಡ ಮಾಡ್ತಿರ್ಲಿಲ್ಲ. ಅನಿತಾ ಯಾವಾಗಲಾದರೂ ಅವನಿಗೆ ಫೋನ್ ಮಾಡಿದ್ರೆ ಅವನು ಅವಸರದಲ್ಲಿ ಮಾತನಾಡಿ ತಕ್ಷಣ ಫೋನ್ ಕಟ್ ಮಾಡುತ್ತಿದ್ದ. ಅನಿತಾಳ ನಾದಿನಿ ಅಂಜಲಿಯ ನಡವಳಿಕೆ ಅನಿತಾಳ ಕಡೆಗೆ ತುಂಬ ಕಠೋರವಾಗಿತ್ತು. ಬಹುಶಃ ಅವಳಿಗೆ ಮನೆಯ ಕೆಲಸದ ಹೊರೆ ತುಂಬ ಹೆಚ್ಚಿರಬಹುದು. ಅನಿತಾ ಯಾವಾಗಲೂ ಇದನ್ನೇ ಯೋಚಿಸಿ ತನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ಆದರೆ ಇಂದು ಅವಳ ಮನಸ್ಸಿನಲ್ಲಿ ಪದೇ ಪದೇ ಕೆಟ್ಟ ಆಲೋಚನೆಗಳು ಬರುತ್ತಿದ್ದವು. ಅವಳ ಸಹೋದರ ಆಯುಷ್ ಅವಳಿಗೆ ಸಹಾಯ ಮಾಡುತ್ತಾನ? ಒಂದು ವೇಳೆ ಅವನು ನಿರಾಕರಿಸಿದ್ರೆ ಈಗ ಅವಳು ಏನು ಮಾಡುತ್ತಾಳೆ? ಆದರೆ ನಂತರ ಅವಳು ತನಗೆ ತಾನೇ ಅರ್ಥೈಸಿಕೊಳ್ಳಲು ತೊಡಗಿದಳು. ತನ್ನ ಸಹೋದರ ಹಾಗೆ ಹೇಗೆ ಮಾಡಲು ಸಾಧ್ಯ? ನಾನು ಅವನಿಗಾಗಿ ಏನೆಲ್ಲ ಮಾಡಿಲ್ಲ. ತಾಯಿ ಹೋದ ನಂತರ ನಾನೇ ಅಲ್ವಾ ಅವನಿಗೆ ತಾಯಿ ಅಂತ ಪ್ರೀತಿಯನ್ನು ನೀಡಿದ್ದು. ಆದ್ದರಿಂದ ನನಗೆ ಸಂಪೂರ್ಣ ನಂಬಿಕೆ ಇದೆ, ಅವನು ನನ್ನನ್ನು ಬರಿಗೈಲಿ ವಾಪಸ್ ಕಳಿಸೋದಿಲ್ಲ. ಇದೆಲ್ಲವನ್ನು ಯೋಚಿಸುತ್ತಾ ರೈಲ್ವೆ ಸ್ಟೇಷನ್ ಯಾವಾಗ ಬಂತೋ ಅನಿತಾಗೆ ತಿಳಿಯಲೇ ಇಲ್ಲ. ರೈಲಿನಿಂದ ಇಳಿದು ಅವಳು ಆಟೋದಲ್ಲಿ ನೇರವಾಗಿ ತನ್ನ ಮನೆಯ ಕಡೆಗೆ ಸಾಗಿದಳು. ದಾರಿಯುದ್ದಕ್ಕೂ ಅನಿತಾ ಇದನ್ನೇ ಯೋಚಿಸುತ್ತಿದ್ದಳು. ಅವಳು ಆಯುಷ್ನಿಗೆ ಏನು ಹೇಳೋದು? ತನ್ನ ಮಾತನ್ನ ಹೇಗೆ ಪ್ರಾರಂಭಿಸೋದು? ಅಲ್ಲಿಗೆ ತಲುಪಿದ ತಕ್ಷಣ ನೇರವಾಗಿ ಹಣದ ಬಗ್ಗೆ ಮಾತನಾಡೋದು ಸರಿನಾ? ಇದೆಲ್ಲವನ್ನು ಯೋಚಿಸಿ ಅವಳಿಗೆ ಒಳಗೊಳಗೆ ತುಂಬ ನಾಚಿಕೆಯೂ ಅನ್ನಿಸ್ತಿತ್ತು. ತನ್ನ ಸಹೋದರನ ಮುಂದೆ ಹೇಗೆ ಕೈ ಚಾಚುವುದು ಎಂದು. ಆದರೆ ಹೇಳ್ತಾರಲ್ವಾ, ಅನಿವಾರ್ಯತೆ ಮನುಷ್ಯನಿಂದ ಏನೆಲ್ಲ ಮಾಡಿಸೋದಿಲ್ಲ ಅಂತ. ಸ್ವಲ್ಪ ಸಮಯದ ನಂತರ ಆಟೋ ಒಂದು ಭವ್ಯವಾದ ಬಂಗಲೆಯ ಮುಂದೆ ಹೋಗಿ ನಿಂತಿತು. ಇದು ಅದೇ ಹಳೆಯ ಮನೆಯಾಗಿತ್ತು. ಆದರೆ ಈಗ ಅದನ್ನು ಕೆಡವಿ ಒಂದು ಐಷಾರಾಮಿ ಬಂಗಲೆಯಾಗಿ ಬದಲಾಯಿಸಲಾಗಿತ್ತು. ಗೇಟ್ನ ಮೇಲೆ ದೊಡ್ಡದಾದ ಚಿನ್ನದ ಬಣ್ಣದ ನೇಮ್ ಪ್ಲೇಟ್ ಹಾಕಲಾಗಿತ್ತು, ಆಯುಷ್ ಆ್ಯಂಡ್ ಅಂಜಲಿ ಹೋಮ್. ಅನಿತಾಳ ಕಣ್ಣುಗಳು ಆ ನೇಮ್ ಪ್ಲೇಟ್ ನೋಡಿ ತುಂಬಿ ಬಂದವು. ಇದೇ ಜಾಗದಲ್ಲಿ ಎಂದೋ ಒಂದು ದಿನ ತಂದೆ ತಮ್ಮ ಹಳೆಯ ಮರದ ಕುರ್ಚಿಯನ್ನು ಹಾಕಿಕೊಂಡು ಕುಳಿತುಕೊಳ್ಳುತ್ತಿದ್ದರು. ಎಲ್ಲಿ ತುಳಸಿ ಗಿಡ ಇತ್ತೋ ಅದಕ್ಕೆ ತಾಯಿ ಪ್ರತಿದಿನ ನೀರನ್ನು ಅರ್ಪಿಸುತ್ತಿದ್ದರು. ಅನಿತಾ ಆಟೋದವನಿಗೆ ಹಣವನ್ನು ನೀಡಿದಳು. ನಂತರ ಭಾರವಾದ ಹೆಜ್ಜೆಗಳೊಂದಿಗೆ ಗೇಟ್ನ ಕಡೆಗೆ ಹೆಜ್ಜೆ ಹಾಕಿದಳು. ಆಗ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ತಕ್ಷಣ ತಡೆದನು. ನೀವು ಯಾರನ್ನ ಭೇಟಿಯಾಗಬೇಕು? ಅವನು ಗಡುಸಾದ ಧ್ವನಿಯಲ್ಲಿ ಕೇಳಿದನು. ಅನಿತಾ ಹಿಂಜರಿಯುತ್ತಾ ಹೇಳಿದಳು, ನಾನು ಆಯುಷ್ನ ಅಕ್ಕ ಅನಿತಾ. ಇದನ್ನು ಕೇಳಿ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದನು. ಬಹುಶಃ ಈ ಐಷಾರಾಮಿ ಬಂಗಲೆಯ ಮಾಲೀಕನ ಅಕ್ಕ ಇಂಥ ಪರಿಸ್ಥಿತಿಯಲ್ಲಿ ಇರಲು ಸಾಧ್ಯವೇ? ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನು ಇಂಟರ್ಕಾಮ್ನಲ್ಲಿ ಮಾತನಾಡಿ ನಂತರ ಗೇಟ್ ತೆರೆದನು. ಅನಿತಾ ಒಳಗೆ ಪ್ರವೇಶಿಸಿದಾಗ ಗಾರ್ಡನ್ನಲ್ಲಿ ಅತ್ಯಂತ ಸುಂದರವಾದ ಹೂವುಗಳು ಅರಳಿದ್ದವು. ಅವಳು ಒಳಗೆ ತಲುಪಿ ಗಂಟೆ ಬಾರಿಸಿದಳು. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದಾಗ ಎದುರಿಗೆ ಅವಳ ನಾದಿನಿ ಅಂಜಲಿ ನಿಂತಿದ್ದಳು. ಅನಿತಾಳನ್ನ ನೋಡುತ್ತಲೇ ಅಂಜಲಿಯ ಮುಖದಲ್ಲಿ ಚಿಂತೆಯ ಗೆರೆಗಳು ಮೂಡಿದವು. ನಂತರ ಅವಳು ಕೃತಕ ಮುಗುಳ್ನಗುವಿನೊಂದಿಗೆ ಹೇಳಿದಳು, ಅರೆ ಅತ್ತಿಗೆ, ನೀವು ಹಠಾತ್ತಾಗಿ ಬಂದಿದ್ದೀರಿ. ನೀವು ಬರುತ್ತಿರುವುದಾಗಿ ತಿಳಿಸಲೂ ಇಲ್ಲ. ಹೌದು ಅಂಜಲಿ, ನಾನು ಹಠಾತ್ತಾಗಿ ಬರಬೇಕಾಯಿತು. ಮನೆಯಲ್ಲಿ ಆಯುಷ್ ಇದ್ದಾನಾ? ಹೌದು, ಅವರಿನ್ನೂ ಮಲಗಿದ್ದಾರೆ. ಇಂದು ಭಾನುವಾರ ಅಲ್ವಾ, ಅದಕ್ಕೆ ಮಧ್ಯಾಹ್ನ ತನಕ ಮಲಗ್ತಾರೆ. ನೀವು ಒಳಗೆ ಬನ್ನಿ. ಅಂಜಲಿ ಹೇಳಿದಾಗ ಅನಿತಾ ಒಳಗೆ ಡ್ರಾಯಿಂಗ್ ರೂಮ್ಗೆ ಬಂದು ಕುಳಿತಳು. ಮನೆಯೊಳಗಿನಿಂದ ಸಂಪೂರ್ಣವಾಗಿ ಯಾವುದೋ ಅರಮನೆಯಂತೆ ಕಾಣುತ್ತಿತ್ತು. ಹಾಲ್ನ ಮಧ್ಯಭಾಗದಲ್ಲಿ ದೊಡ್ಡದಾದ ಗಗನದೀಪ ಹೊಳೆಯುತ್ತಿತ್ತು. ಅದು ವಜ್ರದಂಥ ಬೆಳಕನ್ನು ಹರಡುತ್ತಿತ್ತು. ಅದನ್ನು ನೋಡಿ ಅನಿತಾಗೆ ಸ್ವಲ್ಪ ನೆಮ್ಮದಿಯ ಅನಿಸಿಕೆಯಾಯಿತು.
ತನ್ನ ಸಹೋದರನ ಬಳಿ ಹಣದ ಕೊರತೆ ಏನೂ ಇಲ್ಲ ಅಂತ. ಅದಕ್ಕಾಗಿ ಬಹುಶಃ ಅವನು ಸುಲಭವಾಗಿ ಅವಳಿಗೆ 6 ಲಕ್ಷ ರೂಪಾಯಿ ನೀಡಬಹುದು. ಅಷ್ಟರಲ್ಲಿ ಅಂಜಲಿ ನೀರು ತಂದು ಕೊಟ್ಟು ಹೇಳಿದಳು, ಹೇಳಿ ಅತ್ತಿಗೆ, ಎಲ್ಲವೂ ಸರಿಯಾಗಿದ್ಯಲ್ವಾ? ಮತ್ತು ಭಾವನವರು ಹೇಗಿದ್ದಾರೆ? ಇದನ್ನು ಕೇಳುತ್ತಲೇ ಅನಿತಾಳ ಗಂಟಲು ಒಣಗತೊಡಗಿತು. ಅವಳು ಮೊದಲು ಒಂದು ಗುಟುಕು ನೀರು ಕುಡಿದಳು. ನಂತರ ಧೈರ್ಯವನ್ನು ಒಟ್ಟುಗೂಡಿಸಿ ಹೇಳಿದಳು, ಅಂಜಲಿ, ಯಾವುದೂ ಸರಿಯಾಗಿಲ್ಲ. ಮನೋಜ್ ಅವರ ಆರೋಗ್ಯ ತುಂಬ ಕೆಟ್ಟದಾಗಿದೆ. ಅವರಿಗೆ ಹೃದಯಾಘಾತವಾಗಿದೆ. ವೈದ್ಯರು ತಕ್ಷಣ ಆಪರೇಷನ್ ಮಾಡಲು ಹೇಳಿದ್ದಾರೆ. ಇದನ್ನು ಕೇಳಿ ಅಂಜಲಿಯ ಮುಖದ ಭಾವನೆಗಳು ಬದಲಾದವು ಮತ್ತು ಸಹಾನುಭೂತಿಯ ಜಾಗದಲ್ಲಿ ತಕ್ಷಣವೇ ಕಠೋರತೆ ಆವರಿಸಿತು. ಇದು ತುಂಬ ಕೆಟ್ಟದಾಯಿತು. ಹಾಗಾದರೆ ಹೇಳಿ, ಆಪರೇಷನ್ ಯಾವಾಗ ಇದೆ? ವೈದ್ಯರು ಹೇಳಿದ್ದಾರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಪರೇಷನ್ ಮಾಡಿಸಿ ಅಂತ. ಆದರೆ ವಾಸ್ತವವಾಗಿ ನನಗೆ ಹಣದ ತುಂಬ ತೊಂದರೆಯಾಗಿದೆ. ಮನೋಜ್ ಅವರ ಆಪರೇಷನ್ಗಾಗಿ 6 ಲಕ್ಷ ರೂಪಾಯಿಗಳ ಅಗತ್ಯ ಇದೆ. ಅನಿತಾ ಕಣ್ಣುಗಳನ್ನು ಕೆಳಗೆ ಮಾಡಿ ಮೆಲ್ಲಗೆ ಹೇಳಿದಳು. ನಂತರ ಕೋಣೆಯಲ್ಲಿ ಆಳವಾದ ಮೌನ ಆವರಿಸಿತು. ಅಂಜಲಿ ತನ್ನ ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ಸರಿಪಡಿಸಿಕೊಳ್ಳುತ್ತಾ ಹೇಳಿದಳು, 6 ಲಕ್ಷ ರೂಪಾಯಿ ಅನ್ನೋದು ತುಂಬ ದೊಡ್ಡ ಮೊತ್ತತ್ತಿಗೆ. ಮತ್ತು ಇತ್ತೀಚೆಗೆ ಹೇಗಿದ್ರೂ ಮಾರುಕಟ್ಟೆಯಲ್ಲಿ ತುಂಬ ಆರ್ಥಿಕ ಕುಸಿತ ನಡೀತಿದೆ. ಆಯುಷ್ ಕೂಡ ತಮ್ಮ ವ್ಯವಹಾರದ ಬಗ್ಗೆ ತುಂಬ ಚಿಂತಿತರಾಗಿದ್ದಾರೆ. ಇದನ್ನು ಕೇಳಿ ಅನಿತಾಳ ಹೃದಯ ಕುಸಿಯತೊಡಗಿತು. ಅಂಜಲಿಯ ಮಾತುಗಳ ತಿರುವನ್ನು ಅವಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಆದ್ದರಿಂದ ಅವಳು ಹೇಳಿದಳು, ನನಗೆ ಗೊತ್ತು ಅಂಜಲಿ, ಆದರೆ ನನ್ನ ಬಳಿ ಬೇರೆ ಯಾವುದೇ ದಾರಿ ಇಲ್ಲ. ಒಂದು ವೇಳೆ ಆಪರೇಷನ್ ಆಗದಿದ್ದರೆ ಮನೋಜ್ ಅವರನ್ನು ಉಳಿಸುವುದು ತುಂಬ ಕಷ್ಟ ಮತ್ತು ನನ್ನ ಮಕ್ಕಳು ಅನಾಥರಾಗ್ತಾರೆ. ನಾನು ಕೇವಲ ಇಲ್ಲಿ ಹಣವನ್ನು ಸಾಲವಾಗಿ ಕೇಳಲು ಬಂದಿದ್ದೇನೆ. ನಾನು ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ತೇನೆ. ನೀನು ಆಯುಷ್ ಜೊತೆ ಈ ಬಗ್ಗೆ ಮಾತನಾಡು. ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಆಯುಷ್ ಮೆಟ್ಟಿಲುಗಳಿಂದ ಇಳಿದು ಬಂದನು. ಯಾರು ಬಂದಿದ್ದಾರೆ ಅಂಜಲಿ? ಅವನು ಮೇಲಿಂದಲೇ ಕೇಳಿದಾಗ ಅನಿತಾ ತಿರುಗಿ ನೋಡಿದಳು. ತನ್ನ ಸಹೋದರನನ್ನ ನೋಡಿ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿದು ಬಂತು. ಅವಳು ಎದ್ದು ಆಯುಷ್ನ ಕಡೆಗೆ ಹೆಜ್ಜೆ ಹಾಕಿದಳು. ಆಯುಷ್ ಅವಳನ್ನ ನೋಡಿ ನಿಂತು ಬಿಟ್ಟನು. ಅನಿತಾಳನ್ನ ಅಲ್ಲಿ ನೋಡಿ ಅವನಿಗೂ ಆಶ್ಚರ್ಯವಾಯಿತು. ಅಕ್ಕ, ನೀನು? ಎಲ್ಲವೂ ಸರಿಯಾಗಿದ್ಯಲ್ವಾ? ಅನಿತಾ ಆಯುಷ್ನ ಕೈಯನ್ನ ಹಿಡಿದುಕೊಂಡು ಹೇಳಿದಳು, ಆಯುಷ್, ನನಗೆ ನಿನ್ನ ಸಹಾಯ ಬೇಕು. ನಿನ್ನ ಭಾವನವರು ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಆಪರೇಷನ್ಗಾಗಿ ಹಣದ ತುರ್ತು ಅಗತ್ಯ ಇದೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡದಿದ್ರೆ ನಾನು ನಾಶ ಆಗಿಬಿಡುತ್ತೇನೆ. ಆಯುಷ್ ಮೆಲ್ಲಗೆ ತನ್ನ ಕೈಯನ್ನು ಬಿಡಿಸಿಕೊಂಡು ತನ್ನ ಪತ್ನಿ ಅಂಜಲಿಯ ಕಡೆಗೆ ನೋಡಿದಾಗ ಅಂಜಲಿ ಕಣ್ಣುಗಳಲ್ಲೇ ಅವನಿಗೆ ಇನ್ನು ಮುಂದೆ ಅವನು ಏನು ಮಾಡಬೇಕೆಂದು ಸನ್ನೆ ಮಾಡಿದಳು. ಆಯುಷ್ ಆಳವಾದ ನಿಟ್ಟುಸಿರು ಬಿಟ್ಟು ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದನು, ಭಾವನವರ ಕಾಯಿಲೆಯ ಬಗ್ಗೆ ಕೇಳಿ ನನಗೆ ತುಂಬ ದುಃಖ ಆಯಿತು ಅಕ್ಕ. ಆದರೆ ನಿನಗೆ ತುಂಬ ಚೆನ್ನಾಗಿ ತಿಳಿದಿದೆಯಲ್ವಾ? ಈಗ ತಾನೇ ನಾನು ಈ ಹೊಸ ಮನೆಯನ್ನು ಕಟ್ಟಿಸಿದ್ದೇನೆ ಮತ್ತು ವ್ಯವಹಾರದಲ್ಲೂ ನನ್ನ ಸಾಕಷ್ಟು ಹಣ ಸಿಲುಕಿಕೊಂಡಿದೆ. ನನ್ನ ಬಳಿ ನಗದು ಹಣದ ತುಂಬ ಕೊರತೆ ಇದೆ. ಇದನ್ನು ಕೇಳಿ ಅನಿತಾ ದಿಗ್ಭ್ರಮೆಗೊಂಡಳು. ಅವಳಿಗೆ ತನ್ನ ಕಿವಿಗಳ ಮೇಲೆ ನಂಬಿಕೆಯಾಗುತ್ತಿರಲಿಲ್ಲ. ಆಯುಷ್, ನಾನು ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ. ಇದು ಅದೇ ಮನೆ, ಅದೇ ಪ್ರಾಪರ್ಟಿ. ಇದರಲ್ಲಿ ನನ್ನದು ಅರ್ಧ ಪಾಲು ಇತ್ತು. ಆದರೆ ನಾನು ಅದೆಲ್ಲವನ್ನು ನಿನ್ನ ಹೆಸರಿಗೆ ಮಾಡಿಕೊಟ್ಟಿದ್ದೆ. ಆ ಸಮಯದಲ್ಲಿಯೂ ಅದರ ಬೆಲೆ ಕೋಟಿಗಟ್ಟಲೆ ಇತ್ತು. ಇಂದು ನನಗೆ ಕೇವಲ ನಿನ್ನಿಂದ 6 ಲಕ್ಷ ರೂಪಾಯಿ ಬೇಕಾಗಿದೆ, ಮತ್ತು ಅದು ಸಾಲವಾಗಿ. ನೀನು ನಿನ್ನ ಸ್ವಂತ ಅಕ್ಕನಿಗಾಗಿ ಇಷ್ಟನ್ನು ಮಾಡಲು ಸಾಧ್ಯವಿಲ್ವಾ? ಆಯುಷ್ನ ಮುಖ ಇದನ್ನು ಕೇಳುತ್ತಲೇ ಆ ಶೈಲಿಯಲ್ಲಿ ಕೆಳಗಿಳಿಯಿತು. ಅವನು ತುಂಬ ಕೋಪದಿಂದ ಹೇಳಿದನು, ಅಕ್ಕ, ಹೂತ ಹೆಣಗಳನ್ನು ಅಗೆಯೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಆ ಪ್ರಾಪರ್ಟಿಯ ವಿಷಯವಂತೂ 10 ವರ್ಷ ಹಳೆಯದಾಯಿತು. ನಿಮ್ಮ ಇಷ್ಟದಂತೆ ಪ್ರಾಪರ್ಟಿಯ ಕಾಗದಗಳ ಮೇಲೆ ನೀವು ಸಹಿ ಮಾಡಿದ್ದೀರಲ್ವಾ? ನಾನು ನಿಮ್ಮೊಂದಿಗೆ ಯಾವುದೇ ಬಲವಂತ ಮಾಡಿರಲಿಲ್ವಲ್ಲ. ಮತ್ತು ಪಾಲಿನ ವಿಷಯಕ್ಕೆ ಬಂದರೆ, ಮದುವೆಯಲ್ಲಿ ಅಪ್ಪ ನಿಮಗೆ ಎಷ್ಟು ಪ್ರಮಾಣದಷ್ಟು ಚಿನ್ನ ಕೊಟ್ಟಿದ್ದರು ಅದೆಲ್ಲವನ್ನು ಸಹ ಲೆಕ್ಕದಲ್ಲಿ ಸೇರಿಸಲಾಗುತ್ತದಲ್ವಾ? ಈಗ ನೀವು ಈ ರೀತಿ ಹಠಾತ್ತಾಗಿ ಬಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದರೆ ಹೇಗೆ ನಡೆಯುತ್ತದೆ? ತನ್ನ ಸಹೋದರನ ಬಾಯಿಂದ ಇದನ್ನು ಕೇಳಿ ಅನಿತಾಗೆ ಯಾರೋ ತನಗೆ ಜೋರಾಗಿ ಕೆನ್ನೆಗೆ ಬಾರಿಸಿದಂತೆ ಅನಿಸ್ತು. ಎಮೋಷನಲ್ ಬ್ಲ್ಯಾಕ್ ಮೇಲ್. ಆ ಸಹೋದರನಿಗಾಗಿ ಅವಳು ತನ್ನ ಯೌವನವನ್ನೇ ಮುಡುಪಾಗಿಟ್ಟಿದ್ದಳು. ಇಂದು ಅವನು ಅವಳಿಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವ ಹೆಂಗಸು ಎನ್ನುತ್ತಿದ್ದನು. ಅನಿತಾಳ ಕಣ್ಣೀರು ತಕ್ಷಣವೇ ಒಣಗಿ ಹೋಯಿತು. ಅವಳಿಗೆ ಒಳಗಡೆ ಏನೋ ಒಡೆದು ಹೋದಂತೆ ಅನಿಸಿತು. ಬಹುಶಃ ರಕ್ತದ ಸಂಬಂಧಗಳು ಹಣಕ್ಕಿಂತ ಮಿಗಿಲಾದವು ಎಂಬ ಅವಳ ಆ ಭ್ರಮೆ ಒಡೆದು ಹೋಗಿತ್ತು. ಅವಳು ಎದ್ದು ನಿಂತಳು. ಅವಳಿಗೆ ಏನು ಉತ್ತರ ನೀಡಬೇಕೆಂದು ತಿಳಿಯುತ್ತಿರಲಿಲ್ಲ. ತನ್ನ ಸಹೋದರನಿಗೆ ಅವಳು ಇದನ್ನು ನೆನಪಿಸಬೇಕೆ? ಹೇಗೆ ಅವಳು ತನ್ನ ಸ್ಕಾಲರ್ಶಿಪ್ ಹಣದಿಂದ ಅವನಿಗೆ ಮೋಟಾರ್ ಸೈಕಲ್ ಕೊಡಿಸಿದ್ದಳು ಅಂತ? ಅಥವಾ ಹೇಗೆ ತನ್ನ ತಾಯಿಯ ಬಳೆಗಳನ್ನು ಮಾರಿ ಅವನ ವ್ಯವಹಾರಕ್ಕೆ ಸಹಾಯ ಮಾಡಿದ್ದಳು ಅಂತ ನೆನಪಿಸಬೇಕಾ? ಆದರೆ ಈಗ ಈ ಎಲ್ಲ ಮಾತುಗಳಿಗೆ ಯಾವುದೇ ಅರ್ಥವಿರಲಿಲ್ಲ. ಆಯುಷ್ನ ಕಣ್ಣುಗಳಲ್ಲಿ ಕೇವಲ ಅಹಂಕಾರವಿತ್ತು. ಯಾವುದೇ ಉಪಕಾರ ಅಥವಾ ಗೌರವವಿರಲಿಲ್ಲ.
ಅಷ್ಟರಲ್ಲಿ ಅಂಜಲಿ ವಾತಾವರಣವನ್ನು ಇನ್ನೂ ಹೆಚ್ಚಿನದಾಗಿ ಭಾರವಾಗಿಸುತ್ತಾ ಹೇಳಿದಳು, ಅತ್ತಿಗೆ ನೋಡಿ, ನೀವು ಕೋಪಗೊಳ್ಬೇಡಿ, ನಾವು ನೋಡುತ್ತೇವೆ. ನಮ್ಮಿಂದ ಏನಾದರೂ ಮಾಡಲು ಸಾಧ್ಯವಾದರೆ ನಾವು 10-12 ಸಾವಿರ ಈಗಲೇ ನೀಡ್ಬೋದು. ಆದರೆ ಲಕ್ಷಾಂತರ ರೂಪಾಯಿಗಳ ವ್ಯವಸ್ಥೆ ಮಾಡೋದು ಈಗ ಸಾಧ್ಯ ಇಲ್ಲ. ಏನು 10-12 ಸಾವಿರ? ಇದನ್ನು ಕೇಳುತ್ತಲೇ ಅನಿತಾಗೆ ನಗು ಬಂತು. ಒಂದು ಅತ್ಯಂತ ನೋವಿನಿಂದ ತುಂಬಿದ ನಗು. ಈ ಜನರು ಅವಳ ಸ್ವಾಭಿಮಾನದ ಬೆಲೆ ಕಟ್ಟುತ್ತಿದ್ದರು. ಅನಿತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಮತ್ತು ಆಳವಾದ ನಿಟ್ಟುಸಿರು ಬಿಟ್ಟಳು. ಅವಳ ಮುಖ ಇದುವರೆಗೆ ಲಹರಿ ಮತ್ತು ಅಸಹಾಯಕತೆಯ ಕಾರಣದಿಂದ ಕೆಳಗೆ ಬಾಗಿದ್ದವೋ ಅದರಲ್ಲಿ ಒಂದು ವಿಚಿತ್ರವಾದ ಆತ್ಮವಿಶ್ವಾಸ ಬಂದಿತು. ಅವಳು ಆಯುಷ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದಳು, ಸರಿ, ನನಗೆ ಚೆನ್ನಾಗಿ ಅರ್ಥವಾಗಿದೆ. ತಪ್ಪು ನಿನ್ನದಲ್ವೇ ಅಲ್ಲ, ತಪ್ಪು ನನ್ನದೇ ಆಗಿದೆ. ಯಾಕಂದರೆ ತಮ್ಮನ ಮನೆ ಕೂಡ ಅಕ್ಕನದ್ದೇ ಮನೆ ಅಂತ ನಾನೇ ನಂಬಿಕೊಂಡಿದ್ದೆ. ಆದರೆ ಇಂದು ನೀನು ನನಗೆ ಚೆನ್ನಾಗಿ ಕಲಿಸಿಕೊಟ್ಟೆ, ಹೆಂಗಸಿಗೆ ತನ್ನದೇ ಆದ ಯಾವುದೇ ಮನೆ ಇರುವುದಿಲ್ಲ ಅಂತ. ಅವಳಿಗೆ ತವರು ಇರುವುದಿಲ್ಲ ಮತ್ತು ಗಂಡನ ಮನೆಯೂ ಇರುವುದಿಲ್ಲ. ಬದಲಿಗೆ ಅವಳು ತನ್ನ ಸೂರನ್ನು ತಾನೇ ನಿರ್ಮಿಸಿಕೊಳ್ಬೇಕಾಗುತ್ತದೆ. ಇದನ್ನು ಹೇಳುತ್ತಾ ಅನಿತಾ ತನ್ನ ಪರ್ಸ್ ಎತ್ತಿಕೊಂಡಳು. ಈಗ ಅವಳು ಅಲ್ಲಿ ಒಂದು ಕ್ಷಣವೂ ನಿಲ್ಲಲು ಬಯಸುತ್ತಿರಲಿಲ್ಲ. ಅವಳು ಆಯುಷ್ನ ಬಂಗಲೆಯ ಆ ಭಾರವಾದ ಗೇಟನ್ನು ಮುಚ್ಚಿದಳು. ಕಬ್ಬಿಣದ ಗೇಟ್ ಮುಚ್ಚಿದ ಶಬ್ದ ಅನಿತಾಳ ಹೃದಯಕ್ಕೆ ಆಳವಾದ ಗಾಯ ಮಾಡಿತು. ಶಾಶ್ವತವಾಗಿ ಅವಳ ಮತ್ತು ಅವಳ ತವರ ನಡುವೆ ಒಂದು ಗೋಡೆ ನಿಂತು ಹೋದಂತೆ ಅನಿಸಿತು. ಹೊರಗೆ ಸುಡುವ ಬಿಸಿಲಿತ್ತು. ರಸ್ತೆಯಲ್ಲಿ ವಾಹನಗಳು ಓಡುತ್ತಿದ್ದವು. ಆದರೆ ಅನಿತಾಗೆ ತನ್ನ ಆಸುಪಾಸಿನ ಯಾವುದೇ ಪ್ರಜ್ಞೆಯೂ ಇರಲಿಲ್ಲ. ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಈ ಬಾರಿ ಈ ಕಣ್ಣೀರು ದೌರ್ಬಲ್ಯದ್ದಾಗಿರಲಿಲ್ಲ, ಬದಲಿಗೆ ಅವಳಿಗೆ ಸಿಕ್ಕ ಅವಮಾನದ್ದಾಗಿತ್ತು. ಅದನ್ನು ಅವಳು ಈಗಷ್ಟೇ ತನ್ನ ಸ್ವಂತ ಸಹೋದರನ ಮನೆಯಲ್ಲಿ ಅನುಭವಿಸಿದ್ದಳು. ಅವಳು ರಸ್ತೆಯ ಬದಿಯಲ್ಲಿ ಕಾಲ್ನಡಿಗೆಯಲ್ಲೇ ನಡೆಯತೊಡಗಿದಳು. ಅವಳ ಮೆದುಳಿನಲ್ಲಿ ಆಯುಷ್ನ ಆ ಪದಗಳು ಸುಳಿಯುತ್ತಿದ್ದವು. ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡೋದು. ಯಾವ ಸಹೋದರನಿಗಾಗಿ ಅವಳು ತನ್ನ ಸಂತೋಷವನ್ನೇ ತ್ಯಾಗ ಮಾಡಿದ್ದಳೋ ಇಂದು ಅವನಿಗೆ ಅಕ್ಕನ ಮಹತ್ವ ಕೇವಲ ಒಬ್ಬ ಭಿಕ್ಷುಕಿಯಷ್ಟೇ ಉಳಿದಿತ್ತು. ಅನಿತಾಗೆ ತನ್ನ ಮೇಲೆಯೇ ತುಂಬ ಕೋಪ ಬರ್ತಿತ್ತು. ಕೋಪ ತನ್ನ ಸಹೋದರ ಬದಲಾಗಿದ್ದಾನೆ ಎಂಬ ವಿಷಯಕ್ಕಲ್ಲ, ಬದಲಿಗೆ ಅವಳು ತನ್ನ ಸಹೋದರನಿಂದ ನಿರೀಕ್ಷೆಯನ್ನು ಯಾಕೆ ಇಟ್ಟುಕೊಂಡ್ಳು ಎಂಬ ವಿಷಯಕ್ಕೆ. ಜಗತ್ತಿನ ಈ ನಿಯಮವನ್ನು ಅವಳು ತುಂಬ ಮುಂಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ನಿಮ್ಮ ಬಳಿ ನೀಡಲು ಏನಾದರೂ ಇರುವವರೆಗೆ ಮಾತ್ರ ನಿಮ್ಮ ಸಂಬಂಧಗಳು ನಿಮ್ಮದಾಗಿರುತ್ತವೆ. ಆದರೆ ಯಾವ ದಿನ ನೀವು ಬೇಡುವವರಾಗುತ್ತೀರೋ ಅದೇ ದಿನ ನೀವು ನಿಮ್ಮವರ ಮೇಲೆ ಹೊರೆಯಾಗಿ ಬಿಡುತ್ತೀರಿ. ನಡೆಯುತ್ತಾ ನಡೆಯುತ್ತಾ ಅವಳ ಹೆಜ್ಜೆಗಳು ಒಂದು ಪಾರ್ಕ್ನ ಹತ್ತಿರ ಹೋಗಿ ನಿಂತವು. ಅವಳು ಒಂದು ಬೆಂಚ್ನ ಮೇಲೆ ಹೈರಾಣಾಗಿ ಕುಳಿತುಕೊಂಡಳು. ಅವಳು ತನ್ನ ಪರ್ಸ್ ತೆರೆದು ಮೊಬೈಲ್ ತೆಗೆದಾಗ ಸ್ಕ್ರೀನ್ ಮೇಲೆ ತನ್ನ ಪತಿ ಮನೋಜ್ನ ಚಿತ್ರ ಇರೋದು ಕಾಣಿಸಿತು. ಮನೋಜ್ನ ಮುಗುಳ್ನಗುವ ಮುಖವನ್ನು ನೋಡಿ ಅನಿತಾಳ ಹೃದಯ ಕರಗಿತು. ಅವಳಿಗೆ ನೆನಪಾಯಿತು, ಅವನು ಆಸ್ಪತ್ರೆಯಲ್ಲಿ ಜೀವ ಮತ್ತು ಮರಣದ ನಡುವೆ ತೂಗಾಡುತ್ತಿದ್ದಾನೆ ಎಂದು. ವೈದ್ಯರು ಹೇಳಿದ್ದರು, ಸಮಯ ತುಂಬ ಕಡಿಮೆ ಇದೆ ಎಂದು. ಒಂದು ವೇಳೆ ಇಂದು ಸಂಜೆಯೊಳಗೆ ಹಣದ ವ್ಯವಸ್ಥೆ ಆಗದಿದ್ದರೆ ಆಮೇಲೆ ಆಪರೇಷನ್ ಮಾಡಲು ಸಾಧ್ಯವಾಗೋದಿಲ್ಲ. ಅನಿತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಮತ್ತು ತನಗೆ ತಾನೇ ಹೇಳಿಕೊಂಡಳು, ಅನಿತಾ, ಈಗ ಅಳುವ ಸಮಯ ಖಂಡಿತ ಅಲ್ಲ. ನಿನ್ನ ಸಹೋದರ ನಿನ್ನನ್ನು ತಿರಸ್ಕರಿಸಿದರೆ ಏನಾಯಿತು? ಆದರೆ ನೀನು ಸೋಲೊಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ನೀನು ನಿನ್ನ ಪತಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಬದುಕಿಸಲೇಬೇಕು. ಇದಕ್ಕಾಗಿ ಇನ್ನು ಏನೇ ಮಾಡಬೇಕಾಗಿ ಬಂದರೂ ಸರಿ. ಅವಳು ಆಳವಾದ ನಿಟ್ಟುಸಿರು ಬಿಟ್ಟು ತನ್ನ ಕುತ್ತಿಗೆಯ ಮೇಲೆ ಕೈ ಆಡಿಸಿದಳು. ಅದರಲ್ಲಿ ಒಂದು ಚಿನ್ನದ ಸಣ್ಣದಾದ ಸರ. ಅದವಳ ಮದುವೆಯ ಗುರುತು ಆಗಿತ್ತು. ಆದರೆ ಈಗ ಇದೆಲ್ಲವನ್ನು ಯೋಚಿಸುವ ಸಮಯವಿರಲಿಲ್ಲ. ಯಾಕಂದರೆ ಈ ಮಾಂಗಲ್ಯದ ಗುರುತು ಅವಳ ಪತಿಗಿಂತ ಮುಖ್ಯವಾಗಿರಲಿಲ್ಲ. ಅವಳು ಎದ್ದಳು. ನಂತರ ಹತ್ತಿರದ ಒಂದು ಚಿನ್ನದ ಅಂಗಡಿಗೆ ತಲುಪಿದಳು. ಅಲ್ಲಿಗೆ ಹೋಗಿ ಅವಳು ಸರವನ್ನು ಕಳಚಿ ಕೌಂಟರ್ ಮೇಲೆ ಇಟ್ಟಳು. ಅಣ್ಣ, ನನಗೆ ಇದನ್ನು ಮಾರಬೇಕಾಗಿದೆ. ನನಗೆ ಈಗಲೇ ನಗದು ಹಣ ಬೇಕು. ಇದನ್ನು ಕೇಳಿ ಚಿನ್ನದ ವ್ಯಾಪಾರಿ ಅದನ್ನು ಎತ್ತಿಕೊಂಡು ಹೇಳಿದನು, ತಂಗಿ, ಚಿನ್ನವಂತೂ ಸಾಕಷ್ಟು ಹೊಳೆಯುತ್ತಿರುವುದು ಕಾಣಿಸ್ತಿದೆ. ಆದರೆ ಇದರ ತೂಕ ತುಂಬ ಹೆಚ್ಚಿಲ್ಲ. ಯಾಕಂದರೆ ಇದು ಸಾಕಷ್ಟು ತೆಳ್ಳಗಿದೆ. ಇದಕ್ಕೆ ನಿಮಗೆ ಕೇವಲ 60,000 ರೂಪಾಯಿಗಳು ಮಾತ್ರ ಸಿಗಲು ಸಾಧ್ಯ. 60,000 ರೂಪಾಯಿಗಳು? ಅವಶ್ಯಕತೆಯಂತೂ ನನಗೆ 6 ಲಕ್ಷ ರೂಪಾಯಿಗಳದ್ದಾಗಿತ್ತು. ಅನಿತಾಳ ತಲೆ ಸುತ್ತಿತು. ಅವಳು ಯೋಚಿಸಿದಳು, ಇಷ್ಟು ಹಣ ಕೇವಲ ಔಷಧಿಯ ಕೆಲಸಕ್ಕೆ ಬಂದಿತ್ತು. ಆದರೆ ಬಾಕಿ ಹಣವನ್ನು ಅವಳು ಎಲ್ಲಿಂದ ತರುತ್ತಾಳೆ? ಅವಳು ಅಂಗಡಿಯಿಂದ ಹೊರಗೆ ಬಂದಾಗ ಮಧ್ಯಾಹ್ನವಾಗಿತ್ತು. ಸೂರ್ಯ ತಲೆಯ ಮೇಲಿದ್ದನು. ಈಗ ಅವಳ ಮೆದುಳಿನಲ್ಲಿ ಕೇವಲ ಒಂದೇ ಒಂದು ದಾರಿ ಉಳಿದಿತ್ತು. ಅದರ ಬಗ್ಗೆ ಯೋಚಿಸಿಯೇ ಯಾವುದೇ ಹೆಂಗಸಿನ ಆತ್ಮವು ನಡುಗಬಹುದು. ಅವಳು ತನ್ನ ಸಣ್ಣದಾದ ಮನೆಯನ್ನು ಮಾರಲು ಹೊರಟಿದ್ದಳು. ಅದನ್ನು ಅವಳು ಮತ್ತು ಮನೋಜ್ ಹಗಲು ರಾತ್ರಿ ಶ್ರಮಪಟ್ಟು ಒಂದೊಂದು ಪೈಸೆ ಜೋಡಿಸಿ ಕಟ್ಟಿದ್ದರು. ಆ ಮನೆ ಅವರ ಇಡೀ ಜೀವಮಾನದ ಉಳಿತಾಯವಾಗಿತ್ತು. ಒಂದು ವೇಳೆ ಅದು ಮಾರಾಟವಾದರೆ ಆಮೇಲೆ ಅವರು ಬೀದಿಗೆ ಬಂದು ಬಿಡುತ್ತಾರೆ.
ಮತ್ತು ಆಪರೇಷನ್ ಆದ ನಂತರ ಮನೋಜ್ಗೆ ವಿಶ್ರಾಂತಿಯ ಅವಶ್ಯಕತೆ ಇದ್ದಾಗ ಅವರು ಎಲ್ಲಿಗೆ ಹೋಗುತ್ತಾರೆ? ಆದರೆ ಒಂದು ವೇಳೆ ಆಪರೇಷನ್ ಆಗಲೇ ಇಲ್ಲದಿದ್ದರೆ ಆಮೇಲೆ ಮನೆಯಿಂದ ಏನು ಪ್ರಯೋಜನ? ಪತಿ ಇದ್ರೆ ತಾನೇ ಮನೆಯೂ ಇರೋದು. ಅನಿತಾ ಮನಸ್ಸಿನಲ್ಲೇ ಇದನ್ನು ನಿರ್ಧರಿಸಿದಳು. ನಂತರ ನಡುಗುವ ಕೈಗಳಿಂದ ತನ್ನ ಪತಿಯ ಪರಿಚಯದ ಒಬ್ಬ ಪ್ರಾಪರ್ಟಿ ಡೀಲರ್ಗೆ ಫೋನ್ ಮಾಡಿದಳು. ವರ್ಮಾ ಸಾಹೇಬ್ರು ಮನೋಜ್ನ ಹಳೆಯ ಪರಿಚಯಸ್ಥರಾಗಿದ್ದರು. ಫೋನ್ ಎತ್ತುತ್ತಲೇ ಅನಿತಾ ತನ್ನ ಕಣ್ಣೀರನ್ನು ತಡೆದು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು, ನಮಸ್ತೆ ಅಣ್ಣ. ನೋಡಿ, ಮನೋಜ್ ಅವರ ಆರೋಗ್ಯ ತುಂಬ ಕೆಟ್ಟದಾಗಿದೆ. ನನಗೆ ಹಣದ ತಕ್ಷಣದ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ನಮ್ಮ ಮನೆಯನ್ನು ಮಾರಲು ಬಯಸುತ್ತೇವೆ. ಇದನ್ನು ಕೇಳುತ್ತಲೇ ವರ್ಮಾ ಸಾಹೇಬ್ರು ಆಶ್ಚರ್ಯಚಕಿತರಾದರು. ಇದೇನು ಹೇಳ್ತಿದ್ದೀರಾ? ಅದು ನಿಮ್ಮ ಏಕೈಕ ಆಸರೆ. ಮತ್ತು ಒಂದು ವೇಳೆ ನೀವು ಅದನ್ನು ಇಷ್ಟು ಅವಸರದಲ್ಲಿ ಮಾರಿದರೆ ಆಮೇಲೆ ಬೆಲೆಯೂ ಸರಿಯಾಗಿ ಸಿಗೋದಿಲ್ಲ. ಇದರ ಬಗ್ಗೆ ನೀವು ಸ್ವಲ್ಪ ಯೋಚಿಸಿ. ಆದರೆ ಯೋಚಿಸುವ ಸಮಯ ಈಗ ನನ್ನ ಬಳಿ ಇಲ್ಲ. ಅಣ್ಣ, ಮನೋಜ್ ಅವರ ಪ್ರಾಣ ಅಪಾಯದಲ್ಲಿದೆ. ನನಗೆ ಇಂದು ಸಂಜೆಯೊಳಗೆ ಯಾವುದೇ ರೀತಿಯಲ್ಲಾದರೂ 5 ಲಕ್ಷ ರೂಪಾಯಿ ಬೇಕೇ ಬೇಕು. ನೀವು ಕೇವಲ ನನಗೆ ಇಷ್ಟನ್ನು ತಿಳಿಸಿ. ನೀವು ನನಗೆ ಇಂದು ಹಣ ಕೊಡಿಸಲು ಸಾಧ್ಯನಾ? ನಾನು ನನ್ನ ಮನೆಯ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಈಗಲೇ ಬರಬಲ್ಲೆ. ವರ್ಮಾ ಸಾಹೇಬ್ರು ಅನಿತಾಳ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡ್ರು. ಪ್ರಾಪರ್ಟಿ ಡೀಲರ್ಗಳಿಗೆ ಇಂಥ ಅನಿವಾರ್ಯತೆಗಳು ಒಂದು ಅವಕಾಶವಾಗಿರುತ್ತವೆ. ಆದರೆ ವರ್ಮಾ ಸಾಹೇಬ್ರು ಕೂಡ ಕೊನೆಗೆ ಒಬ್ಬ ಮನುಷ್ಯನಾಗಿದ್ರು. ಆದರೂ ಕೊನೆಗೆ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸೇ ಅಲ್ವಾ? ಅವರು ಹೇಳಿದರು, ಇಷ್ಟು ಬೇಗ ಪೂರ್ತಿ ಹಣ ಸಿಗೋದು ತುಂಬ ಕಷ್ಟ. ಆದರೆ ನನ್ನ ಬಳಿ ಒಂದು ಪಾರ್ಟಿ ಇದೆ. ಅವರು ಮನೆ ಖರೀದಿಸಲು ಬಯಸ್ತಾರೆ. ಆದರೆ ಒಂದು ವೇಳೆ ಮಾರುಕಟ್ಟೆಯ ಬೆಲೆಗಿಂತ ನೀವು 2 ಲಕ್ಷ ರೂಪಾಯಿ ಕಡಿಮೆ ಬೆಲೆಗೆ ಮನೆ ನೀಡಿದರೆ ಅವರು ನಿಮಗೆ 5 ಲಕ್ಷ ರೂಪಾಯಿ ತನಕದ ಚೆಕ್ ನೀಡಬಹುದು. 2 ಲಕ್ಷ ರೂಪಾಯಿ ಬೆಲೆಯನ್ನು ಇಳಿಸೋದು ಎಂದರೆ ತನ್ನ ರಕ್ತ ಬೆವರಿನ ಗಳಿಕೆಯ ಒಂದು ದೊಡ್ಡ ಭಾಗವನ್ನು ಕಳೆದುಕೊಳ್ಳೋದು ಎಂದರ್ಥ. ಆದರೆ ಅನಿತಾಳ ಬಳಿ ಬೇರೆ ಯಾವುದೇ ದಾರಿಯೂ ಇರಲಿಲ್ಲ. ಸರಿ ಅಣ್ಣ, ನೀವು ಕಾಗದ ಪತ್ರಗಳನ್ನು ಸಿದ್ಧಪಡಿಸಿ. ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೇನೆ. ನೀವು ಅಲ್ಲಿಗೆ ಬನ್ನಿ. ಫೋನ್ ಕಟ್ ಮಾಡುತ್ತಲೇ ಅನಿತಾ ಒಂದು ಆಟೋ ಮಾಡಿಕೊಂಡು ನೇರವಾಗಿ ಹಾಸ್ಪಿಟಲ್ ಕಡೆಗೆ ಹೊರಟಳು. ದಾರಿಯುದ್ದಕ್ಕೂ ಅವಳು ಇದನ್ನೇ ಯೋಚಿಸ್ತಿದ್ಲು. ಮನೋಜ್ ಗುಣಮುಖರಾಗಿ ಮನೆಗೆ ಬಂದಾಗ, ಮನೆ ಈಗ ಇಲ್ಲವೆಂದು ತಿಳಿದಾಗ ಅವರಿಗೆ ಹೇಗೆ ಅನ್ನಿಸ್ಬೋದು ಅಂತ. ಆದರೆ ಅವಳು ಮನಸ್ಸಿನಲ್ಲೇ ನಿರ್ಧಾರ ಮಾಡಿದಳು. ಅವಳು ಮನೋಜ್ಗೆ ತಿಳಿ ಹೇಳುತ್ತಾಳೆ ಎಂದು. ಜೀವ ಇದ್ರೆ ಜಗತ್ತು. ಆಸ್ಪತ್ರೆಯ ಔಷಧಿಗಳ ವಾಸನೆ ಅವಳ ಮೂಗಿಗೆ ಚುಚ್ಚುತ್ತಿತ್ತು. ಅವಳು ಐಸಿಯುನ ಹೊರಗೆ ತಲುಪಿದಾಗ ಅಲ್ಲಿ ವೈದ್ಯರು ರೌಂಡ್ಸ್ನಲ್ಲಿದ್ದರು. ಅನಿತಾ ವೈದ್ಯರನ್ನು ತಡೆದು ಹೇಳಿದಳು, ಡಾಕ್ಟರ್ ಸಾಹೇಬ್ರೆ, ಹಣದ ವ್ಯವಸ್ಥೆ ಆಗಿದೆ. ನೀವು ದಯವಿಟ್ಟು ಆದಷ್ಟು ಬೇಗ ಆಪರೇಷನ್ನ ಸಿದ್ಧತೆ ನಡೆಸಿ. ವೈದ್ಯರು ಇದನ್ನು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ತುಂಬ ಒಳ್ಳೆಯದಾಯಿತು ಅನಿತಾರವರೇ. ನೀವು ಕೌಂಟರ್ನಲ್ಲಿ ಹಣವನ್ನು ಜಮಾ ಮಾಡಿಬಿಡಿ. ನಾವು 1 ಗಂಟೆಯಲ್ಲಿ ಆಪರೇಷನ್ ಶುರು ಮಾಡುತ್ತೇವೆ. ಸ್ವಲ್ಪ ಸಮಯದಲ್ಲೇ ವರ್ಮಾ ಸಾಹೇಬ್ರು ಕೂಡ ಆಸ್ಪತ್ರೆಗೆ ತಲುಪಿದ್ರು. ಅವರು ತಮ್ಮೊಂದಿಗೆ ಒಬ್ಬ ವಕೀಲ ಮತ್ತು ಖರೀದಿದಾರನನ್ನು ಕರೆದುಕೊಂಡು ಬಂದಿದ್ದರು. ಅನಿತಾ ಕಾಗದ ಪತ್ರಗಳನ್ನು ಓದದೆಯೇ ಸಹಿ ಮಾಡಿದಳು. ಆ ಕಾಗದಗಳ ಮೇಲೆ ಸಹಿ ಮಾಡುತ್ತಲೇ ಅವಳು ತನ್ನದೇ ಮನೆಗೆ ಅಪರಿಚಿತಳಾಗಿ ಬಿಟ್ಟಳು. ಖರೀದಿದಾರನು ಅನಿತಾಳ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದನು. ಅನಿತಾ ಓಡುತ್ತಾ ಕ್ಯಾಶ್ ಕೌಂಟರ್ಗೆ ಹೋದಳು. ಅವಳು ರಶೀದಿ ಪಡೆದಾಗಷ್ಟೇ ಅವಳ ಎದೆಯ ಮೇಲಿದ್ದ ಆ ಭಾರವಾದ ಹೊರೆ ಇಳಿಯಿತು. ಅದು ಹಿಂದಿನ ರಾತ್ರಿಯಿಂದ ಅವಳಿಗೆ ಉಸಿರಾಡಲು ಬಿಡುತ್ತಿರಲಿಲ್ಲ. ಆಪರೇಷನ್ ಥಿಯೇಟರ್ನ ಕೆಂಪು ದೀಪ ಬೆಳಗಿತು. ಮನೋಜ್ ಒಳಗಿದ್ದ ಮತ್ತು ಹೊರಗೆ ಅನಿತಾ ಒಬ್ಬಳೇ ಬೆಂಚ್ ಮೇಲೆ ಕುಳಿತಿದ್ದಳು. ಈಗ ಅವಳ ಬಳಿ ಸಹೋದರನ ಸಾಂಗತ್ಯವೂ ಇರಲಿಲ್ಲ. ಕುತ್ತಿಗೆಯಲ್ಲಿ ಆ ಒಡವೆಯೂ ಇರಲಿಲ್ಲ ಮತ್ತು ತಲೆಯ ಮೇಲೆ ಸೂರು ಇರಲಿಲ್ಲ. ಅವಳು ಸಂಪೂರ್ಣವಾಗಿ ಖಾಲಿಯಾಗಿದ್ದಳು. ಆದರೆ ವಿಚಿತ್ರವಾದ ವಿಷಯವೆಂದರೆ, ಇಷ್ಟೆಲ್ಲವನ್ನು ಕಳೆದುಕೊಂಡ ನಂತರವೂ ಅವಳಿಗೆ ಒಂದು ವಿಚಿತ್ರವಾದ ಶಕ್ತಿ ಅನುಭವಕ್ಕೆ ಬರ್ತಿತ್ತು. ಯಾಕಂದರೆ ಅವಳು ತನ್ನ ಹೋರಾಟವನ್ನು ತಾನೇ ಹೋರಾಡಿದಳು. ಅವಳು ಯಾರ ಮುಂದೆಯೂ ಕೈ ಚಾಚಿದ ಹೊರತಾಗಿಯೂ ಸೋಲೊಪ್ಪಿಕೊಂಡಿರಲಿಲ್ಲ. ಹಲವು ಗಂಟೆಗಳು ಕಳೆದು ಹೋದವು. ಅನಿತಾಳ ಕಣ್ಣುಗಳು ಆಪರೇಷನ್ ಥಿಯೇಟರ್ನ ಬಾಗಿಲಿನ ಮೇಲೆ ನೆಟ್ಟಿದ್ದವು. ಅಷ್ಟರಲ್ಲಿ ಬಾಗಿಲು ತೆರೆಯಿತು. ಡಾಕ್ಟರ್ ಹೊರಗೆ ಬಂದರು. ಮುಗುಳ್ನಗುತ್ತಾ ಹೇಳಿದರು, ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಮನೋಜ್ ಈಗ ಅಪಾಯದಿಂದ ಹೊರಗಿದ್ದಾರೆ. ಇದನ್ನು ಕೇಳುತ್ತಲೇ ಅನಿತಾ ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟಳು ಮತ್ತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಇವು ಸಂತೋಷದ ಕಣ್ಣೀರುಗಳಾಗಿದ್ದವು. ಅವಳ ತ್ಯಾಗ ವ್ಯರ್ಥವಾಗಿರಲಿಲ್ಲ. ಅವಳು ತನ್ನ ಎಲ್ಲವನ್ನೂ ಕಳೆದುಕೊಂಡು ತನ್ನ ಪತಿಯ ಜೀವವನ್ನು ಉಳಿಸಿಕೊಂಡಿದ್ದಳು. ಮಾರನೆಯ ದಿನ ಮನೋಜ್ಗೆ ಪ್ರಜ್ಞೆ ಬಂದಿತು. ಅವನನ್ನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಅನಿತಾ ಅವನ ಹತ್ತಿರ ಕುಳಿತು ಅವನ ಕೈಯನ್ನು ಸವರುತ್ತಿದ್ದಾಗ ಮನೋಜ್ ದುರ್ಬಲ ಧ್ವನಿಯಲ್ಲಿ ಕೇಳಿದನು, ಅನಿತಾ, ಹಣದ ವ್ಯವಸ್ಥೆ ಹೇಗಾಯಿತು? ಆಗ ಅನಿತಾ ಮನೋಜ್ನ ತಲೆಯ ಮೇಲೆ ಕೈಯಿಟ್ಟು ಸುಳ್ಳು ಹೇಳಿದಳು. ನೀವು ಚಿಂತೆ ಮಾಡಬೇಡಿ, ನನ್ನ ಸಹೋದರ ಆಯುಷ್ ಸಹಾಯ ಮಾಡಿದ್ದನು. ನಾನು ನಿಮಗೆ ಹೇಳಿದ್ದಲ್ವಾ, ನನ್ನ ಸಹೋದರ ನನಗೆ ಎಂದಿಗೂ ನಿರಾಕರಿಸೋದಿಲ್ಲ ಅಂತ. ಅವಳು ಮನೋಜ್ಗೆ ಎಲ್ಲವನ್ನೂ ಹೇಳಿ ತೊಂದರೆ ಕೊಡಲು ಬಯಸುತ್ತಿರಲಿಲ್ಲ. ತನ್ನ ಸಹೋದರ ತನಗಾಗಿ ಬದುಕಿರುವಾಗಲೇ ಸತ್ತು ಹೋಗಿದ್ದಾನೆ ಅಂತ ಮತ್ತು ಈಗ ಅವರು ನಿರ್ಗತಿಕರಾಗಿದ್ದಾರೆ ಎಂಬ ವಿಷಯವನ್ನು ಅವಳು ತಿಳಿಸಲು ಬಯಸುತ್ತಿರಲಿಲ್ಲ.
ಮುಂದಿನ ಕೆಲವು ದಿನಗಳನ್ನು ಅನಿತಾ ಆಸ್ಪತ್ರೆಯಲ್ಲೇ ಕಳೆದಳು. ಆದರೆ ಅಸಲಿ ತೊಂದರೆ ಈಗಷ್ಟೇ ಆರಂಭವಾಗಬೇಕಿತ್ತು. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗುವ ದಿನ ಬಂದೇ ಬಿಟ್ಟಿತು. ವೈದ್ಯರು ಔಷಧಿಗಳ ಒಂದು ಉದ್ದನೆಯ ಲಿಸ್ಟನ್ನು ಅವಳ ಕೈಗಿಟ್ಟು ಹೇಳಿದ್ದರು. ಮನೋಜ್ಗೆ ಕನಿಷ್ಠ 3 ತಿಂಗಳವರೆಗೆ ಸಂಪೂರ್ಣವಾಗಿ ವಿಶ್ರಾಂತಿ ಅಗತ್ಯವಿದೆ ಎಂದು. ಯಾವುದೇ ಒತ್ತಡ ಅಥವಾ ಯಾವುದೇ ಭಾರವಾದ ಕೆಲಸವನ್ನು ಇವರು ಮಾಡಬಾರ್ದು. ಅನಿತಾ ಔಷಧಿಗಳನ್ನು ಖರೀದಿಸಿ ತಂದಳು. ನಂತರ ಆಟೋದಿಂದ ಅವಳು ತನ್ನ ಮನೆಗೆ ಹೋಗಲಿಲ್ಲ. ಬದಲಿಗೆ ಈಗ ತಮ್ಮದಲ್ಲದ ಆ ಮನೆಯ ಕಡೆಗೆ ಹೋದಳು. ಆದರೆ ಯಾರು ಖರೀದಿದಾರರಾಗಿದ್ದರೋ ಅವರು ಮನೆ ಖಾಲಿ ಮಾಡಲು ಅವಳಿಗೆ 1 ತಿಂಗಳ ಸಮಯ ನೀಡಿದ್ದರು. ಅನಿತಾಗೆ ತಿಳಿದಿತ್ತು 1 ತಿಂಗಳು ಮರಳಿನಂತೆ ಅವಳ ಕೈಗಳಿಂದ ಜಾರಿ ಹೋಗುತ್ತದೆ ಎಂದು. ಏನೇ ಇರಲಿ, ಮನೆ ತಲುಪಿದ ನಂತರ ಅನಿತಾ ಮನೋಜ್ನನ್ನ ಹಾಸಿಗೆಯ ಮೇಲೆ ಮಲಗಿಸಿದಳು. ನಂತರ ಅವಳು ಕಿಚನ್ಗೆ ತೆಳುವಾದ ಹೆಸರು ಬೇಳೆ ತೊಳೆಯಲು ಹೋದಾಗ ಅವಳು ನೋಡಿದಳು ಮನೆಯ ದಿನಸಿ ಸಾಮಗ್ರಿಗಳು ಸಹ ಖಾಲಿಯಾಗುತ್ತವೆ ಬಂದಿದೆ ಎಂದು. ಮನೋಜ್ನ ಕೆಲಸದ ಬಗ್ಗೆಯೂ ಯಾವುದೇ ಭರವಸೆ ಇರಲಿಲ್ಲ. ಯಾಕಂದರೆ ಅವನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಮತ್ತು 3 ತಿಂಗಳ ರಜೆ ಎಂದರೆ ಕೆಲಸದಿಂದ ಕೈ ತೊಳೆದುಕೊಳ್ಳುವುದೆಂದೇ ಅರ್ಥವಾಗಿತ್ತು. ಅಷ್ಟರಲ್ಲಿ ಅವಳ ಫೋನ್ ಬಾರಿಸಿತು. ನೋಡಿದ್ರೆ ಅವಳ ಅತ್ತಿಗೆ ಅಂಜಲಿಯ ಫೋನ್ ಆಗಿತ್ತು. ಅತ್ತಿಗೆ, ನಾನು ಕೇಳಿದೆ ಬಾವನವರ ಆಪರೇಷನ್ ಆಗಿದೆ ಅಂತ. ಹೇಗಿದ್ದಾರೆ ಈಗ? ಅಂಜಲಿಯ ಧ್ವನಿಯಲ್ಲಿ ಕೇವಲ ಔಪಚಾರಿಕತೆ ಕಾಣಿಸ್ತಿತ್ತು. ಹೌದು, ಅವರು ಚೆನ್ನಾಗಿದ್ದಾರೆ. ಅನಿತಾ ಸಣ್ಣದಾಗಿ ಉತ್ತರ ನೀಡಿದಳು. ಅಷ್ಟಕ್ಕೂ ಆಯುಷ್ ಹೇಳ್ತಿದ್ರು ನೀವೆಲ್ಲೋ ಒಂದು ಕಡೆಯಿಂದ ಹಣದ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ಅಂತ. ಒಳ್ಳೇದಾಯಿತು ಬಿಡಿ ಅತ್ತಿಗೆ. ಹಾಗಿದ್ರೂ ನಮಗೆ ಯಾವತ್ತೂ ಅನ್ನಿಸ್ತಿತ್ತು ನೀವು ಸುಳ್ಳು ಡ್ರಾಮಾ ಮಾಡಿ ಹಣ ಪಡೆಯಲು ಬಂದಿದ್ದೀರಿ ಅಂತ. ಯಾಕಂದರೆ ಇತ್ತೀಚೆಗೆ ಜನರು ಕಾಯಿಲೆಯ ನೆಪ ತುಂಬ ಮಾಡ್ತಾರೆ. ಇರಲಿ, ಈಗ ಎಲ್ಲವೂ ಸರಿಯಾಗಿದೆಯಲ್ಲ. ಹಾಗಾದರೆ ನೀವು ಮತ್ತೊಮ್ಮೆ ಹಣಕ್ಕಾಗಿ ಏನೂ ಹೇಳಬೇಡಿ. ಯಾಕಂದರೆ ಆಯುಷ್ ತುಂಬ ಕೋಪಗೊಳ್ತಿದ್ರು ಅಂದು ನೀವು ಮನೆಗೆ ಬಂದಿದ್ದಕ್ಕೆ. ಇದನ್ನು ಕೇಳುತ್ತಲೇ ಅನಿತಾಳ ಕೈಯಲ್ಲಿದ್ದ ಫೋನ್ ನಡುಗತೊಡಗಿತು. ಅವಳ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಅವಳ ಸ್ವಂತದವರೇ ಅವಳ ನೈಜ ದುಃಖವನ್ನು ಡ್ರಾಮಾ ಎನ್ನುತ್ತಿದ್ದರು. ಆಯುಷ್ ಮಾಡಿದ್ದು ಸ್ವಾರ್ಥವಾಗಿತ್ತು. ಆದರೆ ಇಂದು ಅಂಜಲಿ ಹೇಳಿದ್ದು ಕ್ರೌರ್ಯವಾಗಿತ್ತು. ಅನಿತಾಳ ಒಳಗಡೆ ಒಂದು ಭೀಕರವಾದ ಬೆಂಕಿ ಉರಿಯತೊಡಗಿತು. ಅವಳು ಫೋನ್ನಲ್ಲಿ ಕಿರುಚಾಡದೆ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಉತ್ತರ ನೀಡಿದಳು. ಅಂಜಲಿ, ಆಯುಷ್ಗೆ ಹೇಳು ಅನಿತಾ ಅನಿವಾರ್ಯತೆಯಲ್ಲಿರ್ಬೋದು, ಆದರೆ ಅವಳು ಅಸಹಾಯಕಳಲ್ಲ ಅಂತ. ನಾನು ನನ್ನ ಮನೆಯನ್ನು ಮಾರಿ ನನ್ನ ಪತಿಯ ಪ್ರಾಣ ಉಳಿಸಿದ್ದೇನೆ. ಆದರೆ ನೆನಪಿಟ್ಟುಕೊಳ್ಳಿ, ಯಾವ ಪ್ರಾಪರ್ಟಿಯ ಅಹಂಕಾರದಲ್ಲಿ ನೀನು ಮತ್ತು ತಮ್ಮ ಇಂದು ನೆಲದ ಮೇಲೆ ಕಾಲಿಡುತ್ತಿಲ್ವೋ ಅದು ನನ್ನ ತ್ಯಾಗಗಳ ಬುನಾದಿಯ ಮೇಲೆ ನಿಂತಿದೆ. ಮತ್ತು ನೆನಪಿಟ್ಟುಕೊಳ್ಳಿ, ಸಮಯ ಬದಲಾಗಲು ತಡವಾಗೋದಿಲ್ಲ. ಇಂದು ನನ್ನ ಸಮಯ ಕೆಟ್ಟದಾಗಿದೆ, ನಾಳೆ ನಿಮಗೂ ಇಂಥ ಸಮಯ ಬರ್ಬೋದು. ಇದನ್ನು ಹೇಳಿ ಅನಿತಾ ಫೋನ್ ಕಟ್ ಮಾಡಿದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ಇಂದು ಒಂದು ದೊಡ್ಡ ನಿರ್ಧಾರ ಮಾಡಿದ್ದಳು. ಇನ್ನು ಮುಂದೆ ಅವಳು ಅಳೋದಿಲ್ಲ. ಬದಲಿಗೆ ಈಗ ಅವಳು ಹೊಸ ಅನಿತಾ ಆಗುತ್ತಾಳೆ ಎಂದು. ಯಾರದ್ದೋ ದಯೆ ದಾಕ್ಷಿಣ್ಯದ ಮೇಲೆ ಅಲ್ಲದೆ ತನ್ನದೇ ಆದ ಷರತ್ತುಗಳ ಮೇಲೆ ಬದುಕುವಂಥ ಅನಿತಾ. ಅವಳು ತನ್ನ ಹಳೆಯ ಹೊಲಿಗೆ ಯಂತ್ರವನ್ನು ಹೊರಗೆ ತೆಗೆದಳು. ಮದುವೆಗೆ ಮುಂಚೆ ಅವಳು ತುಂಬ ಒಳ್ಳೆಯ ವಿನ್ಯಾಸದ ಬಟ್ಟೆಗಳನ್ನು ಹೊಲಿಯುತ್ತಿದ್ದಳು. ಯಾಕಂದರೆ ಅವಳಿಗೆ ಹೊಲಿಗೆಯಲ್ಲಿ ಮೊದಲಿನಿಂದಲೂ ಆಸಕ್ತಿ ಇತ್ತು ಮತ್ತು ಹೊಸ ಹೊಸ ಬಟ್ಟೆಗಳ ಡಿಸೈನ್ಗಳ ಬಗ್ಗೆ ಪ್ರಯೋಗ ಮಾಡೋದು ಅವಳಿಗೆ ತುಂಬ ಇಷ್ಟವಾಗಿತ್ತು. ಅವಳು ಯಂತ್ರದ ಮೇಲೆ ಕುಳಿತಿದ್ದ ಧೂಳನ್ನು ಸ್ವಚ್ಛಗೊಳಿಸಿದಳು. ಯಂತ್ರದ ಚಕ್ರವನ್ನು ತಿರುಗಿಸಿದಳು. ನಂತರ ಅವಳು ನಿರ್ಧರಿಸಿದಳು, ತಾನೇ ಮನೆ ನಡೆಸುತ್ತೇನೆ ಎಂದು. ಅವಳು ತನ್ನದೇ ಆದ ಹೊಲಿಗೆ ಅಂಗಡಿಯನ್ನು ತೆರೆಯುತ್ತಾಳೆ. ಆರಂಭ ಸಣ್ಣದಾಗಿಯೇ ಇರಲಿ, ಮನೆಯಿಂದಲೇ ಆಗಲಿ. ಆದರೆ ಅವಳು ತನ್ನ ಶ್ರಮದಿಂದ ಎಷ್ಟು ಗಳಿಸುತ್ತಾಳೆ ಎಂದರೆ ಕನಿಷ್ಠ ಅವಳು ಎಂದಿಗೂ ಯಾರ ಮುಂದೆ ಕೈ ಚಾಚಬೇಕಾಗಿ ಬರೋದಿಲ್ಲ. ಅವಳು ಮನೋಜ್ನ ಕಡೆಗೆ ನೋಡಿದಳು. ಅವನು ಈ ಸಮಯದಲ್ಲಿ ಆಳವಾದ ನಿದ್ದೆಯಲ್ಲಿದ್ದನು. ಮನೋಜ್, ಅವಳು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡಳು, ಇದುವರೆಗೆ ನಾನು ನಿಮ್ಮ ಪತ್ನಿಯಾಗಿದ್ದೆ, ಆದರೆ ಇನ್ನು ಮುಂದೆ ನಾನು ನಿಮ್ಮ ಶಕ್ತಿಯಾಗುತ್ತೇನೆ. ಮಾರನೆಯ ಬೆಳಗ್ಗೆ ಅನಿತಾ ತನ್ನ ಮನೆಯ ಹೊರಗೆ ಒಂದು ಸಣ್ಣ ಬೋರ್ಡ್ ಹಾಕಿದಳು. ಅನಿತಾ ಬೂಟಿಕ್. ಅದರ ಮೇಲೆ ಬರೆಯಲಾಗಿತ್ತು, ಇಲ್ಲಿ ಮಹಿಳೆಯರ ಬಟ್ಟೆಗಳನ್ನು ಹೊಲಿಯಲಾಗುತ್ತದೆ ಎಂದು. ಅವಳು ತನ್ನ ಕಾಲೋನಿಯ ಹೆಂಗಸರಿಗೂ ತಿಳಿಸಿದಳು. ಆರಂಭ ತುಂಬ ಮಂದಗತಿಯಲ್ಲಿತ್ತು. ಮೊದಲ ದಿನವಂತೂ ಯಾರೂ ಬರಲಿಲ್ಲ. ಅನಿತಾ ಯಾವಾಗಲೂ ನಿರೀಕ್ಷೆಯ ಕಣ್ಣುಗಳಿಂದ ಬಾಗಿಲಿನ ಕಡೆಗೆ ನೋಡುತ್ತಿರುತ್ತಿದ್ದಳು ಮತ್ತು ಯೋಚಿಸುತ್ತಿದ್ದಳು, ತನ್ನ ಈ ಪ್ರಯತ್ನ ವ್ಯರ್ಥವಾಗಿ ಹೋಗುತ್ತದೆಯೇ ಎಂದು. ಮತ್ತು ಅತ್ಯಂತ ದೊಡ್ಡ ಚಿಂತೆ ಎಂದರೆ 1 ತಿಂಗಳ ನಂತರ ಅವಳು ಮನೆ ಖಾಲಿ ಮಾಡಬೇಕಾಗಿ ಬಂದಾಗ ಅವಳು ಎಲ್ಲಿಗೆ ಹೋಗುತ್ತಾಳೆ ಎಂದು. ಅಷ್ಟರಲ್ಲಿ 4ನೆಯ ದಿನ ಸಂಜೆ ಗಂಟೆ ಬಾರಿಸಿತು. ಎದುರಿಗೆ ಅವಳ ನೆರೆಹೊರೆಯ ಮನೋರಮ್ಮ ನಿಂತಿದ್ದಳು. ಅನಿತಾ, ನಾನು ಕೇಳಲ್ಪಟ್ಟೆ ನೀನು ಹೊಲಿಗೆ ಕೆಲಸ ಶುರು ಮಾಡಿದ್ದೀಯಾ ಅಂತ. ನನ್ನ ಮಗಳ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ. ನೀನು ನಾಳೆಯೊಳಗೆ ಅವಳ ಈ ಡ್ರೆಸ್ ಹೊಲಿದು ಕೊಡ್ತೀಯಾ? ಇದನ್ನು ಕೇಳುತ್ತಲೇ ಅನಿತಾಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಹಾಂ ಅಕ್ಕ, ನೀವು ಸ್ವಲ್ಪವೂ ಚಿಂತೆ ಮಾಡಬೇಡಿ. ನಿಮ್ಮ ಡ್ರೆಸ್ ಬೆಳಗ್ಗಿನೊಳಗೆ ಹೊಲಿದು ಸಿದ್ಧವಾಗುತ್ತದೆ. ಇದು ಅವಳ ಮೊದಲ ಆರ್ಡರ್ ಆಗಿತ್ತು. ಅನಿತಾ ಇಡೀ ರಾತ್ರಿ ಜಾಗರಣೆ ಮಾಡಿ ಆ ಡ್ರೆಸ್ ಹೊಲಿದಳು. ಮಾರನೆಯ ದಿನ ಮನೋರಮ ಆ ಡ್ರೆಸ್ ನೋಡಿದಾಗ ದಂಗಾಗಿ ಹೋದಳು. ಅರೆ ವಾ ಅನಿತಾ,
ನೀನಿದನ್ನು ತುಂಬ ಚೆನ್ನಾಗಿ ಹೊಲಿದಿದ್ಯಾ. ಕೆಲವೇ ದಿನಗಳಲ್ಲಿ ಅನಿತಾಳ ಪ್ರಶಂಸೆ ಇಡೀ ಕಾಲೋನಿಯಲ್ಲಿ ಹರಡಿತು. ನೋಡುತ್ತಿದ್ದಂತೆ ಅನಿತಾಳ ಬಳಿ ಬಟ್ಟೆಗಳ ರಾಶಿ ಬೀಳತೊಡಗಿತು. ಅವಳು ಹಗಲು ರಾತ್ರಿ ಯಂತ್ರವನ್ನು ಓಡಿಸುತ್ತಿದ್ದಳು. ಅವಳ ಬೆನ್ನಿನಲ್ಲಿ ನೋವಾಗ್ತಿತ್ತು. ಆದರೂ ಅವಳು ನಿಲ್ಲುತ್ತಿರಲಿಲ್ಲ. ಪ್ರತಿಯೊಂದು ಹೊಲಿದ ಬಟ್ಟೆಯು ಅವಳನ್ನು ತನ್ನ ಕಳೆದು ಹೋದ ಮನೆಯನ್ನು ಮರಳಿ ಪಡೆಯುವ ಹತ್ತಿರಕ್ಕೆ ಕರೆದೊಯ್ಯುತ್ತಿತ್ತು. ಆದರೆ ಬಹುಶಃ ವಿಧಿ ಇನ್ನೂ ಅವಳ ಹೆಚ್ಚಿನ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿತ್ತು. 1 ತಿಂಗಳು ಪೂರ್ತಿಯಾಗುತ್ತಾ ಬಂದಿತ್ತು. ವರ್ಮಾ ಅವರ ಫೋನ್ ಬಂತು ಮತ್ತು ಅವರು ಹೇಳಿದರು, ಮೇಡಮ್, ಇನ್ನು ಗಡುವು ಪೂರ್ತಿಯಾಗಲು ಕೇವಲ 2 ದಿನಗಳು ಮಾತ್ರ ಬಾಕಿ ಇವೆ. ಹೊಸ ಮಾಲೀಕರಿಗೆ ಈ ಮನೆಯ ಸ್ವಾಧೀನವನ್ನು ನೀಡಬೇಕಾಗಿದೆ. ನೀವು ಬಾಡಿಗೆ ಮನೆ ನೋಡ್ಕೊಂಡಿದ್ದೀರಾ? ಬಾಡಿಗೆ ಮನೆ? ಅನಿತಾಳ ಬಳಿ ಅಷ್ಟರ ಮಟ್ಟಿಗಿನ ಹಣವಂತೂ ಜಮೆಯಾಗಿತ್ತು. ಅವಳು 1 ತಿಂಗಳ ಬಾಡಿಗೆಯನ್ನಾದರೂ ನೀಡಬಹುದಿತ್ತು. ಆದರೆ ಅತ್ಯಂತ ದೊಡ್ಡ ತೊಂದರೆ ಏನಂದರೆ, ಈಗ ಮನೋಜ್ಗೆ ಅವರ ಮನೆ ಮಾರಾಟವಾಗಿ ಹೋಗಿದೆ ಅಂತ ಹೇಗೆ ಹೇಳೋದು? ಆದರೂ ಅವಳು ಧೈರ್ಯ ಮಾಡಿ ಮನೋಜ್ಗೆ ತಿಳಿ ಹೇಳಿದಳು, ನಾನೆಷ್ಟು ಶ್ರಮ ಪಡುತ್ತೇನೆ ಎಂದರೆ ನಾವು ಬಾಡಿಗೆ ಮನೆಯಲ್ಲೂ ಆರಾಮವಾಗಿ ಇರ್ಬೋದು. ಒಂದು ವೇಳೆ ನಿಮ್ಮ ಪ್ರಾಣವೇ ಹೋಗಿದ್ದರೆ ಆಮೇಲೆ ನಾನು ಏನು ಮಾಡ್ತಿದ್ದೆ? ಭಗವಂತ ಮನಸ್ಸು ಮಾಡಿದರೆ ಒಂದು ದಿನ ನಮ್ಮದು ಸ್ವಂತ ಮನೆ ಇರುತ್ತದೆ. ಇದೆಲ್ಲವನ್ನು ಕೇಳಿ ಮನೋಜ್ಗೆ ಆಘಾತವಾದರೂ ಅವನಿಗೆ ತನ್ನ ಪತ್ನಿಯ ಬಗ್ಗೆ ಹೆಮ್ಮೆಯೂ ಆಗ್ತಿತ್ತು. ಅವಳು ಅವನ ಪ್ರಾಣವನ್ನು ಉಳಿಸಿದ್ದಾಳೆ ಎಂದು. ಮಾರನೆಯ ದಿನ ಮನೆ ಖಾಲಿ ಮಾಡಬೇಕಾಗಿತ್ತು. ಅನಿತಾ ತನ್ನಲ್ಲಿದ್ದ ಸ್ವಲ್ಪ ಮಟ್ಟಿನ ಸಾಮಗ್ರಿಗಳನ್ನು ಕಟ್ಟಿದಳು ಮತ್ತು ಒಂದು ಸಣ್ಣ ಟೆಂಪೋ ಬಂತು. ಮನೋಜ್ ಮತ್ತು ಅನಿತಾ ಅತ್ಯಂತ ತುಂಬಿದ ಹೃದಯದೊಂದಿಗೆ ತಮ್ಮ ಈ ಪ್ರೀತಿಯ ಮನೆಗೆ ವಿದಾಯ ಹೇಳಿದರು. ಬೀಗದ ಕೀಲಿಯನ್ನು ವರ್ಮಾ ಸಾಹೇಬ್ರ ಆಳಿಗೆ ನೀಡುವಾಗ ಅನಿತಾಳ ಕೈಗಳು ನಡುಗುತ್ತಿದ್ದವು. ಅವಳಿಗೆ ತನ್ನ ಕೈಗಳಿಂದ ಮನೆಯ ಕೀಲಿಯಲ್ಲ, ಬದಲಿಗೆ ಅವಳ ಸ್ವಂತ ಹಣೆಬರಹವೇ ಜಾರಿ ಹೋಗುತ್ತಿದೆ ಅಂತ ಅನ್ನಿಸ್ತಿತ್ತು. ಅನಿತಾ ನೋಡಿದ್ದ ಹೊಸ ಮನೆ ನಗರದ ಒಂದು ಅತ್ಯಂತ ಹಳೆಯ ಮತ್ತು ಇಕ್ಕಟ್ಟಾದ ಪ್ರದೇಶದಲ್ಲಿತ್ತು. ಅಲ್ಲಿ ಒಂದು ಸಣ್ಣ ಕೊಠಡಿಯ ತರಹದ ಕೋಣೆ ಇತ್ತು. ಅದರ ಗೋಡೆಗಳಿಂದ ತೇವದ ವಾಸನೆ ಬರ್ತಿತ್ತು. ಮನೋಜ್ಗೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ತುಂಬ ದುಃಖವಾಯಿತು. ಅನಿತಾ, ನಾನು ನಿನ್ನನ್ನು ಎಲ್ಲಿಂದ ಎಲ್ಲಿಗೆ ಕರೆತಂದೆ? ಅರಮನೆಯಂಥ ಮನೆ ಇಲ್ಲದಿದ್ದರೂ ಕನಿಷ್ಠ ಒಂದು ಸ್ವಚ್ಛವಾದ ಮನೆಯಲ್ಲಿ ವಾಸಿಸುವ ಯೋಗ್ಯತೆಯಂತೂ ನಿನಗೆ ಇತ್ತು. ಅನಿತಾ ಮುಗುಳ್ನಗುತ್ತಾ ಕೋಣೆಯ ಕಿಟಕಿ ತೆರೆದು ಹೇಳಿದಳು, ಮನೋಜ್, ಮನೆ ಇಟ್ಟಿಗೆಗಳಿಂದ ಅಲ್ಲ, ಬದಲಿಗೆ ಮನುಷ್ಯರಿಂದಾಗುತ್ತದೆ. ಮತ್ತು ನಾವಿಬ್ಬರೂ ಜೊತೆಯಾಗಿದ್ದೇವೆ, ಇದೇ ಸಾಕು. ಮತ್ತು ನೀವು ನನ್ನ ಬಳಿ ಇದ್ದೀರಿ, ಇದು ಅತ್ಯಂತ ದೊಡ್ಡ ವಿಷಯ. ಮತ್ತು ಈ ಸಮಯವು ಕಳೆದು ಹೋಗುತ್ತದೆ. ಅನಿತಾ ತಕ್ಷಣವೇ ತನ್ನ ಕೆಲಸವನ್ನು ಪ್ರಾರಂಭಿಸಿದಳು. ಅವಳು ಆ ಕೋಣೆಯನ್ನು ಸ್ವಚ್ಛಗೊಳಿಸಿದಳು ಮತ್ತು ಒಂದು ಮೂಲೆಯಲ್ಲಿ ಸಣ್ಣ ಪರದೆ ಹಾಕಿ ಕಿಚನ್ ಮಾಡಿಕೊಂಡಳು. ನಂತರ ಕಿಟಕಿ ಹತ್ತಿರ ಎಲ್ಲಿ ಅತ್ಯಂತ ಹೆಚ್ಚು ಬೆಳಕು ಬರುತ್ತಿತ್ತೋ ಅಲ್ಲಿ ತನ್ನ ಹೊಲಿಗೆ ಯಂತ್ರವನ್ನು ಇಟ್ಟುಕೊಂಡಳು. ಆದರೆ ಹೊಸ ಜಾಗದ ತೊಂದರೆಗಳು ಬೇರೆಯಾಗಿದ್ದವು. ಇಲ್ಲಿನ ಜನರಿಗೆ ಅನಿತಾ ತಿಳಿಯುತ್ತಿರಲಿಲ್ಲ ಮತ್ತು ಇಲ್ಲಿನ ಹೆಂಗಸರಿಗೆ ಸ್ವತಃ ಹೊಲಿಗೆ ಕೆಲಸ ಬರ್ತಿತ್ತು. ಅದಕ್ಕಾಗಿ ಅವರಿಗೆ ಹೊರಗಿನಿಂದ ಬಟ್ಟೆ ಹೊಲಿಸುವ ಅಗತ್ಯ ತುಂಬ ಕಡಿಮೆ ಇರ್ತಿತ್ತು. ಅಂದರೆ ಈಗ ಅನಿತಾಳ ಆದಾಯ ಬಹುತೇಕ ಬಂದಾಗಿ ಹೋಗಿತ್ತು. ಮನೋಜ್ನ ಔಷಧಿಗಳು ತುಂಬ ದುಬಾರಿಯಾಗಿದ್ದವು. ಮನೆ ಮಾರಿ ಉಳಿದಿದ್ದ ಹಣ ತುಂಬ ವೇಗವಾಗಿ ಖಾಲಿಯಾಗಿ ಹೋಯಿತು. ಮಾರನೆಯ ದಿನ ಅನಿತಾ ತಾನು ಡಿಸೈನ್ ಮಾಡಿದ್ದ ಒಂದು ಕುರ್ತಿಯ ಮಾದರಿಯನ್ನು ಪರ್ಸ್ನಲ್ಲಿ ಇಟ್ಟುಕೊಂಡಳು. ಯಾರಾದರೂ ಅಂಗಡಿಯವರು ಅವಳ ಹೊಲಿಗೆ ಮತ್ತು ಡಿಸೈನ್ ನೋಡಿ ಬಹುಶಃ ತನಗೆ ಕೆಲಸ ನೀಡಬಹುದು ಅಂತ ಯೋಚಿಸಿ ಅವಳು ಮಾರುಕಟ್ಟೆಯ ಕಡೆಗೆ ಹೋದಳು. ಅಲ್ಲಿಗೆ ತಲುಪಿದಾಗ ಅವಳ ಕಣ್ಣು ಒಂದು ಶೋರೂಮ್ ಮೇಲೆ ಬಿತ್ತು. ಅಲ್ಲಿ ಸಾಕಷ್ಟು ದುಬಾರಿಯಾದ ಲೆಹಂಗಾಗಳು ಮತ್ತು ಗೌನ್ಗಳನ್ನು ತೂಗು ಹಾಕಲಾಗಿತ್ತು. ಅನಿತಾ ಯೋಚಿಸಿದಳು, ನಾನಿಲ್ಲಿ ಕೆಲಸ ಕೇಳಿದರೆ ಬಹುಶಃ ನನಗೆ ಇಲ್ಲಿ ಕೆಲಸ ಸಿಗಬಹುದು ಅಂತ. ಆದರೆ ನಂತರ ಅವಳು ತನ್ನ ಸಾಧಾರಣವಾದ ಹತ್ತಿ ಸೀರೆ ಮತ್ತು ಚಪ್ಪಲಿಗಳ ಕಡೆಗೆ ನೋಡಿದಳು. ಇಷ್ಟೊಂದು ದೊಡ್ಡ ಶೋರೂಮ್ನವರು ಅವಳನ್ನು ಒಳಗಡೆ ಸೇರಿಸಿಕೊಳ್ಳುತ್ತಾರಾ? ಆದರೆ ಅನಿವಾರ್ಯತೆ ನಾಚಿಕೆಗಿಂತ ದೊಡ್ಡದಾಗಿರುತ್ತದೆ. ಅದಕ್ಕಾಗಿ ಅವಳು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತ ನಿರ್ಧರಿಸಿದಳು. ಅವಳು ಶೋರೂಮ್ನ ಒಳಗಡೆ ಹೋದ ತಕ್ಷಣ ಕೌಂಟರ್ನಲ್ಲಿ ಒಬ್ಬ ಮಹಿಳೆ ಕುಳಿತಿದ್ದಳು. ಅವಳು ಸಾಕಷ್ಟು ಮಾಡರ್ನ್ ಆಗಿ ಕಾಣಿಸ್ತಿದ್ಲು ಮತ್ತು ಅವಳು ಫೋನ್ನಲ್ಲಿ ಯಾರ ಮೇಲೋ ಕಿರುಚಾಡುತ್ತಿದ್ದಳು. ನಾನೀಗ ಏನು ಮಾಡಲಿ? ಟೈಲರ್ ಸಮಯಕ್ಕೆ ಸರಿಯಾಗಿ ಓಡಿ ಹೋದರೆ ನನಗೆ ಏನೂ ತಿಳಿಯುತ್ತಿಲ್ಲ. ಆದರೆ ನನ್ನ ಆರ್ಡರ್ ಇಂದು ಸಂಜೆಯೊಳಗೆ ಸಿದ್ಧವಾಗಬೇಕು. ಅದು ಅವಂತಿಕಾ ಖನ್ನಾ ಅವರ ಲೆಹಂಗಾ. ಒಂದು ವೇಳೆ ಆ ಲೆಹಂಗಾ ಹಾಳಾದರೆ ಅವಳು ನನ್ನ ಪ್ರಾಣವನ್ನೇ ತೆಗೆದು ಬಿಡುತ್ತಾಳೆ. ಆ ಮಹಿಳೆ ಕೋಪದಿಂದ ಫೋನ್ ಪಕ್ಕಕ್ಕೆ ಎಸೆದಳು. ಅನಿತಾ ತಿಳಿದುಕೊಂಡಳು, ಇವಳೇ ಇಲ್ಲಿನ ಮಾಲೀಕಳು ಎಂದು. ಅವಳು ಮೆಲ್ಲನೆ ಮುಂದೆ ಹೆಜ್ಜೆ ಹಾಕಿದಳು. ನಮಸ್ತೆ ಮೇಡಮ್. ಆಗ ಆ ಮಹಿಳೆ ಕಣ್ಣುಗಳನ್ನು ದೊಡ್ಡದು ಮಾಡಿ ಅನಿತಾಳ ಕಡೆಗೆ ನೋಡಿದಳು. ಹೇಳಿ, ಏನು ಬೇಕು? ನೋಡಿ, ನಾವು ಯಾವುದೇ ಚಂದ ನೀಡೋದಿಲ್ಲ. ಇಲ್ಲ ಮೇಡಮ್, ನಾನಿಲ್ಲಿ ಚಂದ ಕೇಳಲು ಬಂದಿಲ್ಲ. ನಾನೊಬ್ಬ ಟೈಲರ್. ನೀವೊಂದು ಆರ್ಡರನ್ನು ತಕ್ಷಣವೇ ಪೂರ್ತಿಗೊಳಿಸಬೇಕಾಗಿದೆ ಅಂತ ನಾನು ಈಗಷ್ಟೇ ಕೇಳಿದೆ. ನಾನಿದರಲ್ಲಿ ನಿಮಗೆ ಸಹಾಯ ಮಾಡಬಲ್ಲೆ. ಇದನ್ನು ಕೇಳುತ್ತಲೇ ಆ ಮಹಿಳೆ ಅನಿತಾಳನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದಳು. ನೀನು ಡಿಸೈನರ್ ಲೆಹಂಗಾವನ್ನು ಸರಿಪಡಿಸಬಲ್ಲೆಯಾ? ನೋಡು,
ಇದು ಯಾವುದೇ ಸಾಧಾರಣ ಪೆಟಿಕೋಟ್ ಅಥವಾ ಬ್ಲೌಸ್ ಮಾಡುವ ಕೆಲಸ ಅಲ್ಲ. ಬದಲಿಗೆ ಇದು ಅತ್ಯಂತ ಸೂಕ್ಷ್ಮವಾದ ಕೆಲಸ. ಒಂದು ವೇಳೆ ನೀನಿದನ್ನು ಹಾಳು ಮಾಡಿದರೆ ನನಗೆ ಪಡೆದದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚಾಗುತ್ತದೆ. ನೀನಿಲ್ಲಿಂದ ಹೊರಟು ಹೋಗು, ಯಾಕಂದರೆ ನನ್ನ ತಲೆ ಈಗಾಗಲೇ ತುಂಬ ಕೆಟ್ಟಿದೆ. ಆದರೆ ಅನಿತಾ ಸೋಲೊಪ್ಪಿಕೊಳ್ಳಲಿಲ್ಲ. ಅವಳು ತನ್ನ ಬ್ಯಾಗ್ನಿಂದ ತಾನು ಸ್ವತಃ ಡಿಸೈನ್ ಮಾಡಿ ಹೊಲಿದಿದ್ದ ಆ ಕುರ್ತಿಯನ್ನು ತೆಗೆದಳು. ಅದರಲ್ಲಿ ಅವಳು ಅತ್ಯಂತ ಸೂಕ್ಷ್ಮವಾದ ಕಸೂತಿ ಮತ್ತು ಕಟ್ ವರ್ಕ್ ಕೆಲಸವನ್ನು ಮಾಡಿದ್ದಳು. ಅವಳು ಕುರ್ತಿಯನ್ನು ಕೌಂಟರ್ ಮೇಲೆ ಇಟ್ಟಳು. ಮೇಡಮ್, ಒಂದು ಬಾರಿ ದಯವಿಟ್ಟು ಈ ಕುರ್ತಿಯ ಮೇಲೆ ನನ್ನ ಕೆಲಸವನ್ನು ನೋಡಿ. ಒಂದು ವೇಳೆ ನಿಮಗೆ ಈ ಕೆಲಸ ಇಷ್ಟವಾಗದಿದ್ದರೆ ನಾನು ಹೊರಟು ಹೋಗುತ್ತೇನೆ. ಮತ್ತು ಆ ಲೆಹಂಗಾದ ವಿಷಯಕ್ಕೆ ಬಂದರೆ, ಒಂದು ವೇಳೆ ನಾನದನ್ನು ಸರಿಪಡಿಸಲು ಸಾಧ್ಯವಾಗದಿದ್ದರೆ ಅದರಿಂದಾಗುವ ಯಾವುದೇ ನಷ್ಟವನ್ನು ತುಂಬಿಕೊಡಲು ನಾನು ಸಿದ್ಧಳಿದ್ದೇನೆ. ಅನಿತಾ ಒತ್ತಾಯಿಸಿದಾಗ ಮಾಲೀಕಳು ಒಂದು ನೋಟವನ್ನು ಆ ಕುರ್ತಿಯ ಮೇಲೆ ಬೀರಿದಳು. ಅವಳು ಕುರ್ತಿಯನ್ನು ಎತ್ತಿಕೊಂಡಳು. ಅದರ ಹೊಲಿಗೆ ನಿಜವಾಗಿಯೂ ಅತ್ಯಂತ ಭವ್ಯವಾದ ರೀತಿಯಲ್ಲಿ ಮಾಡಲಾಗಿತ್ತು. ಇದರ ನಂತರ ಅವಳು ಕುರ್ತಿಯ ಮೇಲಿದ್ದ ಡಿಸೈನಿಂಗ್ ಮತ್ತು ಜರ್ದೋಜಿ ಕೆಲಸವನ್ನು ಸಹ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಒಂದು ಹೊಳಪು ಮೂಡತೊಡಗಿತು. ಯಾಕಂದರೆ ಆ ಕೆಲಸವು ಅತ್ಯಂತ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡಲ್ಪಟ್ಟಿತ್ತು. ಎಲ್ಲ ಕೆಲಸಗಳು ತುಂಬ ಸ್ವಚ್ಛತೆಯಿಂದ ತುಂಬಿದಂತೆ ಕಾಣಿಸುತ್ತಿದ್ದವು. ತದ್ರೂಪು ಯಾರೋ ಪ್ರೊಫೆಷನಲ್ ಮಾಡಿದಂತೆ ಇತ್ತು. ಇದನ್ನು ನೋಡುತ್ತಲೇ ಸಣ್ಣ ಮುಗುಳ್ನಗೆ ಅವಳ ಮುಖದಲ್ಲಿ ಬಂತು ಮತ್ತು ಕಣ್ಣುಗಳಲ್ಲಿ ನಿರೀಕ್ಷೆ ಮೂಡಿತು. ಅವಳು ಕೌಂಟರ್ನ ಕೆಳಗಿನಿಂದ ಒಂದು ಭಾರೀ ತೂಕದ ಲೆಹಂಗಾವನ್ನು ಹೊರಗೆ ತೆಗೆದಳು. ಅದು ಅಪೂರ್ಣವಾಗಿತ್ತು. ಅದರ ಫಿಟ್ಟಿಂಗ್ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು. ನೋಡು, ಇದೇ ಆ ಲೆಹಂಗಾ, ಮತ್ತು ಇದನ್ನು ಸಂಜೆ 7 ಗಂಟೆಯೊಳಗೆ ಸಿದ್ಧಪಡಿಸಬೇಕಾಗಿದೆ. ಯಾಕಂದರೆ ಯಾರು ಕಸ್ಟಮರ್ ಆಗಿದ್ದಾರೋ ಅವರು ಸಂಜೆ 7 ಗಂಟೆಯೊಳಗೆ ಬಂದು ಬಿಡ್ತಾರೆ. ನೀನು ಇದನ್ನು ಸಂಜೆ 7 ಗಂಟೆಯೊಳಗೆ ಸಿದ್ಧಪಡಿಸಿ ಕೊಡಬಲ್ಲೆಯಾ? ಅನಿತಾ ತಕ್ಷಣವೇ ಆ ಲೆಹಂಗಾವನ್ನು ತನ್ನ ಕೈಗೆ ತೆಗೆದುಕೊಂಡಳು. ಅದರ ಬಟ್ಟೆ ಸಾಕಷ್ಟು ಮೃದುವಾಗಿತ್ತು. ಅವಳು ಅದನ್ನು ಗಮನವಿಟ್ಟು ನೋಡಿದಳು. ಕೆಲಸ ಕಷ್ಟವಾಗಿತ್ತು, ಆದರೆ ಅಸಾಧ್ಯವಾಗಿರಲಿಲ್ಲ. ಆಗುತ್ತದೆ ಮೇಡಮ್, ಆದರೆ ನನಗೆ ಯಂತ್ರ ಮತ್ತು ದಾರ ಇಲ್ಲೇ ಬೇಕು. ಮಹಿಳೆ ಅವಳಿಗೆ ತಕ್ಷಣವೇ ಹಿಂದೆ ವರ್ಕ್ಶಾಪ್ ಕಡೆಗೆ ಹೋಗಲು ಸನ್ನೆ ಮಾಡಿದಳು. ಒಂದು ವೇಳೆ ನೀನು ಈ ಕೆಲಸವನ್ನು ಸರಿಯಾಗಿ ಮಾಡಿದರೆ ನಾನು ನಿನಗೆ ಕೇಳಿದಷ್ಟು ಹಣ ನೀಡುತ್ತೇನೆ. ಆದರೆ ಒಂದು ವೇಳೆ ನೀನಿದನ್ನು ಹಾಳು ಮಾಡಿದರೆ ನೆನಪಿಟ್ಟುಕೋ, ನನ್ನ ಸಮಯ ಹಾಳು ಮಾಡಿದ ಕಾರಣಕ್ಕಾಗಿ ನಾನು ನಿನ್ನನ್ನು ಪೊಲೀಸರ ವಶಕ್ಕೂ ಒಪ್ಪಿಸ್ಬೋದು. ಅನಿತಾ ವರ್ಕ್ಶಾಪ್ಗೆ ಹೋದಳು. ಅಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನು ಇಡಲಾಗಿತ್ತು. ಅವಳು ಭಗವಂತನ ಹೆಸರನ್ನು ಸ್ಮರಿಸಿದಳು. ನಂತರ ತನ್ನ ಕೆಲಸವನ್ನು ಪ್ರಾರಂಭಿಸಿದಳು. ಅವಳ ಕೈಗಳು ಯಂತ್ರದ ಮೇಲೆ ಎಷ್ಟು ವೇಗವಾಗಿ ಓಡುತ್ತಿದ್ದವೆಂದರೆ ತದ್ರೂಪು ಯಾರೋ ನುರಿತ ಕಲಾಕಾರ ತನ್ನ ಕಲೆಯ ಪ್ರದರ್ಶನವನ್ನು ಮಾಡುತ್ತಿರುವಂತೆ ಇತ್ತು. ಅವಳ ಏಕಾಗ್ರತೆ ಎಷ್ಟೊಂದು ಅತ್ಯುತ್ತಮವಾಗಿತ್ತೆಂದರೆ ಅನಿತಾಗೆ ಹಸಿವು ತೃಷೆಯ ಪ್ರಜ್ಞೆಯೂ ಇರಲಿಲ್ಲ. ಅವಳಿಗೆ ಚೆನ್ನಾಗಿ ತಿಳಿದಿತ್ತು, ಇದು ಕೇವಲ ಒಂದು ಲೆಹಂಗಾ ಅಲ್ಲ, ಬದಲಿಗೆ ಅವಳ ಕುಟುಂಬದ ಭವಿಷ್ಯವಾಗಿದೆ ಎಂದು. ಸಂಜೆ 6 ಗಂಟೆಯೊಳಗೆ ಲೆಹಂಗಾ ಸಿದ್ಧವಾಗಿ ಹೋಯಿತು. ಅವಳು ಅದನ್ನು ಹ್ಯಾಂಗರ್ ಮೇಲೆ ತೂಗು ಹಾಕಿದಳು. ನಂತರ ಹೊರಗೆ ತಂದಳು. ಮಾಲೀಕಳು ತಕ್ಷಣವೇ ಲಪಕ್ಕನೆ ಲೆಹಂಗಾವನ್ನು ನೋಡತೊಡಗಿದಳು. ಅವಳು ಪ್ರತಿಯೊಂದು ಮೂಲೆಯನ್ನು ಸೂಕ್ಷ್ಮವಾಗಿ ತಪಾಸಣೆ ಮಾಡಿದಳು. ಲೆಹಂಗಾದ ಫಿಟ್ಟಿಂಗ್ ಮತ್ತು ಅದರ ಕೆಲಸ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿತ್ತು. ಮಾಲೀಕಳ ಮುಖದಲ್ಲಿ ಒಂದು ಉದ್ದನೆಯ ಮುಗುಳ್ನಗೆ ಬಂದಿತು. ನೀನಂತೂ ಚಮತ್ಕಾರ ಮಾಡಿದ್ಯಾ. ನೀನು ಯಾರೋ ಮಂತ್ರಗಾತಿಯಂತೆ ಕಾಣಿಸ್ತಿದ್ಯಾ. ನನ್ನ ಟೈಲರ್ ಕೂಡ ಇಷ್ಟೊಂದು ಸ್ವಚ್ಛತೆಯಿಂದ ಕೆಲಸ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ನೀನೆಷ್ಟು ಒಳ್ಳೆಯ ಕೆಲಸ ಮಾಡಿದ್ಯಾ ಅಂತ ಮಾಲೀಕಳು ಸಂತೋಷದಿಂದ ಹೇಳಿದಳು. ಅಷ್ಟರಲ್ಲಿ ಶೋರೂಮ್ನ ಬಾಗಿಲು ತೆರೆಯಿತು. ಅತ್ಯಂತ ಶ್ರೀಮಂತವಾಗಿ ಕಾಣಿಸುವ ಮಹಿಳೆಯೊಬ್ಬಳು ಒಳಗೆ ಬಂದಳು. ನನ್ನ ಲೆಹಂಗಾ ಸಿದ್ಧವಾಗಿದ್ಯಾ? ಹೌದು, ಖಂಡಿತ. ಮಾಲೀಕಳು ಆ ಲೆಹಂಗಾವನ್ನು ಆ ಮಹಿಳೆಗೆ ತೋರಿಸಿದ ತಕ್ಷಣ ಅವಳು ಸಂತೋಷದಿಂದ ಉಬ್ಬಿ ಹೋದಳು. ಥ್ಯಾಂಕ್ ಯು ಸೋ ಮಚ್. ಅವಳು ಹೋದ ನಂತರ ಮಾಲೀಕಳು 3,000 ರೂಪಾಯಿಯನ್ನು ತೆಗೆದು ಅನಿತಾಳ ಕಡೆಗೆ ಚಾಚುತ್ತಾ ಹೇಳಿದಳು, ಇಕೋ ನಿನ್ನ ಶ್ರಮದ ಹಣ. ನೀನಿಂದು ನನ್ನ ಗೌರವ ಉಳಿಸಿದೆ. ಅನಿತಾಗೆ ಆ ಸಮಯದಲ್ಲಿ ಈ 3,000 ತುಂಬ ದೊಡ್ಡ ಮೊತ್ತವಾಗಿತ್ತು. ಒಂದೇ ದಿನದಲ್ಲಿ 3,000. ಇದನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಥ್ಯಾಂಕ್ ಯು ಮೇಡಮ್. ಇಷ್ಟನ್ನು ಹೇಳಿ ಅನಿತಾ ಹೊರಡಲನುವಾದಾಗ ಮಾಲೀಕಳು ಹೇಳಿದಳು, ತಡಿ, ವಾಸ್ತವವಾಗಿ ನನಗೆ ಒಬ್ಬ ಅತ್ಯುತ್ತಮ ಟೈಲರ್ ಅಗತ್ಯವಿದೆ. ನೀನು ನನಗಾಗಿ ಕೆಲಸ ಮಾಡ್ತೀಯಾ? ನಾನು ನಿನಗೆ ಪ್ರತಿ ತಿಂಗಳು 15,000 ಸಂಬಳ ಮತ್ತು ಪ್ರತಿ ಡ್ರೆಸ್ಗೆ ಪ್ರತ್ಯೇಕವಾಗಿ ಕಮಿಷನ್ ಕೂಡ ನೀಡುತ್ತೇನೆ. 15,000 ಸಂಬಳ? ಇದನ್ನು ಕೇಳುತ್ತಲೇ ಅನಿತಾಗೆ ತನ್ನ ಕಿವಿಗಳಲ್ಲಿ ಶಹನಾಯಿಗಳು ಮೊಳಗಿದಂತೆ ಅನಿಸಿತು. ಇದವಳ ಹಿಂದಿನ ಜೀವನದ ಕಷ್ಟಗಳು ಕೊನೆಗೊಂಡು ಹೊಸ ಜೀವನದ ಆರಂಭವಾಗುವ ಮುನ್ಸೂಚನೆಯಾಗಿತ್ತು. ಸರಿ ಮೇಡಮ್, ನಾನು ಖಂಡಿತ ಕೆಲಸ ಮಾಡುತ್ತೇನೆ, ಅನಿತಾ ಕೈ ಮುಗಿದು ಹೇಳಿದಳು ಮತ್ತು ಸಂತೋಷದಿಂದ ಮನೆಗೆ ಮರಳಿದಳು. ಅವಳ ಮುಖದಲ್ಲಿ ಒಂದು ಉದ್ದನೆಯ ಮುಗುಳ್ನಗೆ ಇತ್ತು. ಅವಳು ದಾರಿಯಲ್ಲಿ ಮನೋಜ್ಗಾಗಿ ಹಣ್ಣುಗಳು ಮತ್ತು ಎಲ್ಲ ಔಷಧಿಗಳನ್ನು ಖರೀದಿಸಿದಳು ಮತ್ತು ಮನೆಗೆ ಬಂದು ಅವಳು ಮನೋಜ್ಗೆ ಎಲ್ಲವನ್ನೂ ತಿಳಿಸಿದಾಗ ಮನೋಜ್ ಕೂಡ ತುಂಬ ಸಂತೋಷಪಟ್ಟನು. ನೋಡಿದ್ರ ಮನೋಜ್, ನಾನು ನಿಮಗೆ ಹೇಳಿದೆ ಅಲ್ವಾ,
ಸಮಯ ಬದಲಾಗಲು ತಡವಾಗೋದಿಲ್ಲ ಅಂತ ಅನಿತಾ ಸಂತೋಷದಿಂದ ಹೇಳಿದಳು. ಆದರೆ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಅನಿತಾಗೆ ಕೆಲಸ ಸಿಕ್ಕಿತ್ತು. ಆದರೆ ಅವಳ ಅಸಲಿ ಉದ್ದೇಶ ಕೇವಲ ಕೆಲಸ ಮಾಡೋದಾಗಿರಲಿಲ್ಲ. ಅವಳು ತನ್ನದೇ ಆದ ಸ್ವಂತ ಗುರುತನ್ನು ನಿರ್ಮಿಸಿಕೊಳ್ಬೇಕಾಗಿತ್ತು. ಇತ್ತ ಅನಿತಾಳ ಸಹೋದರ ಆಯುಷ್ ತನ್ನ ಗೆಲುವು ಮತ್ತು ಸಂಪತ್ತಿನ ಅಹಂಕಾರದಲ್ಲಿ ಮುಳುಗಿದ್ದನು. ಅವನಿಗೆ ತನ್ನ ಅಕ್ಕ ಈಗ ಇಂತಹ ಜಗತ್ತಿನಲ್ಲಿ ಹೆಜ್ಜೆ ಇಟ್ಟಿದ್ದಾಳೆ, ಎಲ್ಲಿ ಆಯುಷ್ನಂಥ ಜನರ ಸಂಪತ್ತು ಕೂಡ ಮಂಕಾಗಿ ಬಿಡುತ್ತದೆ ಎಂಬ ಸುದ್ದಿಯೂ ಇರಲಿಲ್ಲ. ಕೆಲವು ತಿಂಗಳುಗಳು ಕಳೆದು ಹೋದವು. ನಂತರ ಅನಿತಾ ಡಿಸೈನ್ ಮಾಡಿದ ಬಟ್ಟೆಗಳು ಇಡೀ ನಗರದಲ್ಲಿ ಪ್ರಸಿದ್ಧಿಯಾಗತೊಡಗಿದವು. ಈ ಕಾರಣದಿಂದ ಶೋರೂಮ್ನ ಮಾರಾಟ ದುಪ್ಪಟ್ಟು ಮುಪ್ಪಟ್ಟಾಗತೊಡಗಿತು. ಯಾಕಂದರೆ ಅನಿತಾ ಬಟ್ಟೆಗಳನ್ನು ವಿಭಿನ್ನ ರೀತಿಯಲ್ಲಿ ಡಿಸೈನ್ ಮಾಡ್ತಿದ್ಲು ಮತ್ತು ಅವುಗಳ ಮೇಲೆ ಮಾಡಲಾಗುತ್ತಿದ್ದ ಕೆಲಸವು ಸಾಕಷ್ಟು ಸ್ಟೈಲಿಶ್ ಮತ್ತು ಕ್ಲಾಸಿಯಾಗಿ ಕಾಣಿಸ್ತಿತ್ತು. ಅದು ಹುಡುಗಿಯರಿಗೆ ತುಂಬ ಇಷ್ಟ ಆಗ್ತಿತ್ತು. ಇದಕ್ಕಾಗಿ ಅವರು ಒಂದೊಂದು ಡ್ರೆಸ್ಗೆ ಕೇಳಿದಷ್ಟು ಬೆಲೆ ನೀಡಲು ಕೂಡ ಸಿದ್ಧರಾಗ್ತಿದ್ರು. ಪ್ರಮುಖವಾಗಿ ಶ್ರೀಮಂತ ಕುಟುಂಬಗಳ ಹುಡುಗಿಯರು ಮತ್ತು ಮಹಿಳೆಯರಂತೂ ಆ ಡ್ರೆಸ್ಗಳ ಮೇಲೆ ಕಣ್ಣು ಬಿದ್ದ ತಕ್ಷಣವೇ ಖರೀದಿಸಿ ಬಿಡ್ತಿದ್ರು. ಶೋರೂಮ್ನಲ್ಲಿ ಹಠಾತ್ ಆಗಿ ಇಷ್ಟೊಂದು ಅತ್ಯುತ್ತಮವಾದ ಡಿಸೈನರ್ ಬಟ್ಟೆಗಳು ಸಿಗತೊಡಗಿದಾಗ ಎಲ್ಲರೂ ಕುತೂಹಲದಿಂದ ಕೇಳತೊಡಗಿದರು, ಅಷ್ಟಕ್ಕೂ ಈ ಡಿಸೈನನ್ನು ಯಾರು ಸಿದ್ಧಪಡಿಸ್ತಿದ್ದಾರೆ ಎಂದು. ಮತ್ತು ಮಾಲೀಕಳು ಅನಿತಾಳ ಹೆಸರನ್ನು ಹೇಳಿದಾಗ ಸಾಕಷ್ಟು ಜನರು ಸಂತೋಷದಿಂದ ಅನಿತಾಳನ್ನು ಭೇಟಿಯಾಗತೊಡಗಿದ್ರು. ನಂತರ ಇದೇ ರೀತಿ ಅವಳದೇ ಆದ ಸ್ವಂತ ಗುರುತು ಮೂಡತೊಡಗಿತು. ಒಂದು ದಿನ ಬೂಟಿಕ್ನಲ್ಲಿ ಅತ್ಯಂತ ದೊಡ್ಡ ಆರ್ಡರ್ ಬಂತು. ನಗರದ ಶಾಸಕರ ಮಗಳ ಮದುವೆ ಇತ್ತು. ಅವರು ತಮ್ಮ ಇಡೀ ಕುಟುಂಬಕ್ಕಾಗಿ ಬಟ್ಟೆಗಳನ್ನು ಡಿಸೈನ್ ಮಾಡಿಸಬೇಕಾಗಿತ್ತು. ಶಾಸಕರ ಪತ್ನಿ ಬುಟಿಕ್ಗೆ ಬಂದರು. ಅಲ್ಲಿದ್ದ ಮಾಲೀಕಳು ತಕ್ಷಣವೇ ಅನಿತಾಳನ್ನೇ ಮುಂದೆ ಮಾಡಿದಳು. ಮೇಡಮ್, ಇವರೇ ನಮ್ಮ ವಿಶೇಷ ಡಿಸೈನರ್ ಅನಿತಾ, ಮತ್ತು ಇವರೇ ನಿಮ್ಮ ಬಟ್ಟೆಗಳನ್ನು ಡಿಸೈನ್ ಮಾಡ್ತಾರೆ. ಶಾಸಕರ ಪತ್ನಿ ಅನಿತಾಗೆ ಅತ್ಯಂತ ದೊಡ್ಡ ಡೌನ್ ಪೇಮೆಂಟ್ ನೀಡಿದರು. ಈ ಅಡ್ವಾನ್ಸ್ ಪೇಮೆಂಟ್ ಅನಿತಾಳ ಜೀವನವನ್ನೇ ಬದಲಾಯಿಸಲಿತ್ತು. ಶಾಸಕರ ಮಗಳ ಮದುವೆಯಲ್ಲಿ ಮೀಡಿಯಾದವರು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕವರೇಜ್ ಮಾಡಿದ್ದರು ಮತ್ತು ಅಲ್ಲಿ ಎಲ್ಲರೂ ಧರಿಸಿದ್ದ ಬಟ್ಟೆಗಳು, ಪ್ರಮುಖವಾಗಿ ಅವರ ಮಗಳ ಲೆಹೆಂಗಾದ ಬಗ್ಗೆ ಜೋರಾಗಿ ಪ್ರಶಂಸೆ ವ್ಯಕ್ತವಾಗ್ತಿತ್ತು. ಇಷ್ಟೊಂದು ಒಳ್ಳೆಯ ಡಿಸೈನ್ ಮಾಡುವವರು ಅಷ್ಟಕ್ಕೂ ಯಾರು? ನಂತರ ಅಲ್ಲಿದ್ದ ಅನಿತಾಳ ಹೆಸರು ಮುಖ್ಯಾಂಶಗಳಲ್ಲಿ ಬಂತು. ಇದರ ನಂತರವಂತೂ ಅನಿತಾ ಎಲ್ಲೆಡೆ ಆವರಿಸಿಕೊಂಡಳು. ಅವಳ ಬಳಿ ಒಂದಾದ ಮೇಲೊಂದರಂತೆ ಆರ್ಡರ್ಗಳ ಸಾಲಿ ನಿಲ್ಲತೊಡಗಿತು. ಈಗಂತೂ ನಗರದ ಎಲ್ಲ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಸಹ ಅನಿತಾಳಿಂದಲೇ ತಮ್ಮ ಬಟ್ಟೆಗಳನ್ನು ಡಿಸೈನ್ ಮಾಡಿಸಲು ಬಯಸ್ತಿದ್ರು. 1 ವರ್ಷದ ಸಮಯ ಕಳೆದಾಗ ಅನಿತಾ ತನ್ನದೇ ಆದ ಸ್ವಂತ ದೊಡ್ಡ ಶೋರೂಮನ್ನು ತೆರೆದಳು. ಅಲ್ಲಿ ಈಗ ಅವಳು ಕೇವಲ ಡಿಸೈನ್ ಸಿದ್ಧಪಡಿಸ್ತಿದ್ಲು ಮತ್ತು ಬಾಕಿ ಕೆಲಸವನ್ನು ಅವಳ ವರ್ಕರ್ಸ್ ಮಾಡ್ತಿದ್ರು. ಅವಳ ಉಸ್ತುವಾರಿಯಲ್ಲಿ ಸದ್ಯಕ್ಕೆ 8-10 ವರ್ಕರ್ಸ್ ಇದ್ದರು. ಆದರೆ ಈ ಸಂಖ್ಯೆ ಮುಂಬರುವ ಸಮಯದಲ್ಲಿ ಅತ್ಯಂತ ವೇಗವಾಗಿ ಹೆಚ್ಚಾಗಲಿತ್ತು. ಯಾಕಂದರೆ ಯಾವ ರೀತಿ ಅನಿತಾಳ ಪಾಪ್ಯುಲಾರಿಟಿ ಹೆಚ್ಚಾಗ್ತಿತ್ತೋ ಯಾರೇ ಆದರೂ ಹೇಳ್ಬೋದಿತ್ತು, ಇನ್ನು ಮುಂದೆ ಅವಳು ಆಕಾಶದ ಎತ್ತರವನ್ನು ಮುಟ್ಟುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು. ನಂತರ ಕೊನೆಗೂ ಅವಳು ಕೇವಲ ತನ್ನ ನಗರದಲ್ಲಿ ಮಾತ್ರವಲ್ಲದೆ ಇತರ ದೊಡ್ಡ ನಗರಗಳಲ್ಲಿಯೂ ಫೇಮಸ್ ಆಗತೊಡಗಿದಳು. ಮತ್ತು ಮುಂಬೈನ ಒಬ್ಬ ಅತ್ಯಂತ ದೊಡ್ಡ ಉದ್ಯಮಿ ಅನಿತಾಳನ್ನು ಪ್ರತ್ಯೇಕವಾಗಿ ತಮ್ಮ ಮನೆಯ ಮದುವೆಯ ಬಟ್ಟೆಗಳನ್ನು ಡಿಸೈನ್ ಮಾಡಲು ಕರೆಸಿದಾಗಲಂತೂ ಅನಿತಾ ಇಡೀ ದೇಶದಲ್ಲೇ ಆವರಿಸಿಕೊಳ್ಳತೊಡಗಿದಳು. ಯಾಕಂದರೆ ಆ ಉದ್ಯಮಿ ಯಾವುದೇ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ. ಅವರಿಗೆ ಬಾಲಿವುಡ್ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳೊಂದಿಗೂ ಸಂಬಂಧಗಳಿದ್ದವು. ಈ ಕಾರಣದಿಂದಾಗಿ ಭಾರೀ ಮೀಡಿಯಾ ಕವರೇಜ್ ಇತ್ತು. ಇದರ ಸಾಕಷ್ಟು ಲಾಭ ಅನಿತಾಗೆ ಸಿಕ್ಕಿತು. ಇತ್ತ ತನ್ನ ನಗರದಲ್ಲಿ ಎಲ್ಲೆಡೆ ಈ ಸುದ್ದಿ ಹರಡಿದಾಗ ಅನಿತಾಳನ್ನು ಮುಂಬೈನಲ್ಲಿ ಇಷ್ಟೊಂದು ದೊಡ್ಡ ಉದ್ಯಮಿ ಕರೆಸಿದ್ದಾರೆ ಎಂದು ಆಗಲಂತೂ ಅವಳ ಪ್ರಶಂಸೆಯ ಮಹಾಪೂರವೇ ಹರಿಯತೊಡಗಿತ್ತು. ಇತ್ತ ಉದ್ಯಮಿಯ ಮನೆಯ ಮದುವೆಯ ಸಮಾರಂಭದ ಮುಕ್ತಾಯವಾಯಿತು ಮತ್ತು ಅತ್ತ ಮಾರನೆಯ ದಿನ ಪತ್ರಿಕೆಯಲ್ಲಿ ಅನಿತಾಳ ಭಾವಚಿತ್ರ ಪ್ರಕಟವಾಯಿತು. ನಗರದ ಉದಯೋನ್ಮುಖ ಫ್ಯಾಷನ್ ಡಿಸೈನರ್. ಅತ್ತ ಆಯುಷ್ ಬೆಳಗಿನ ಚಹಾ ಕುಡಿಯುತ್ತಾ ಪತ್ರಿಕೆಯನ್ನು ಬಿಡಿಸಿದಾಗ ಮತ್ತು ಅನಿತಾಳ ಭಾವಚಿತ್ರವನ್ನು ನೋಡಿದಾಗ ಹಠಾತ್ತಾಗಿ ಅವನ ಕೈಯಿಂದ ಕಪ್ ಜಾರಿ ಬಿದ್ದಿತು. ಅಂಜಲಿ, ಇಲ್ಲಿ ಬಾ, ಅವನು ಜೋರಾಗಿ ಕೂಗಿದನು. ಆಗ ಅಂಜಲಿ ಬಂದು ಪತ್ರಿಕೆಯನ್ನು ನೋಡಿದಾಗ ಆಶ್ಚರ್ಯಚಕಿತಳಾದಳು. ಅಷ್ಟಕ್ಕೂ ಇದು ಹೇಗೆ ಸಾಧ್ಯ? ಅವಳು ಆ ರಸ್ತೆಯಲ್ಲಿದ್ದಲ್ವಾ? ಖಂಡಿತ ಯಾವುದೋ ತಪ್ಪುದಾರಿಯನ್ನು ಹಿಡಿದಿರಬೇಕು. ಆಯುಷ್ನ ಕಣ್ಣುಗಳಲ್ಲಿ ಮತ್ತೆ ದುರಾಸೆ ಮೂಡಿತು. ಯಾಕಂದರೆ ಅವನ ವ್ಯವಹಾರವು ಕಳೆದ ಕೆಲವು ತಿಂಗಳುಗಳಿಂದ ನಷ್ಟದಲ್ಲಿ ನಡೆಯುತ್ತಿತ್ತು. ಅವನು ಯೋಚಿಸಿದನು, ಅನಿತಾ ನನ್ನ ಅಕ್ಕ ತಾನೆ, ಈಗ ಅವಳ ಬಳಿ ಹಣ ಬಂದಿರುವಾಗ ಅವಳು ನನಗೆ ಸಹಾಯ ಮಾಡೋದಿಲ್ವಾ? ಅವನ ಕಣ್ಣುಗಳಲ್ಲಿ ಒಂದು ಹೊಳಪಿತ್ತು. ಆದರೆ ಈ ಹೊಳಪು ಹೆಮ್ಮೆಯದ್ದಾಗಿರಲಿಲ್ಲ, ಬದಲಿಗೆ ದುರಾಸೆಯದ್ದಾಗಿತ್ತು. ಕಳೆದ 6 ತಿಂಗಳುಗಳಿಂದ ಆಯುಷ್ನ ಜಗತ್ತು ಬದಲಾಗಿ ಹೋಗಿತ್ತು. ಯಾವ ವ್ಯವಹಾರದ ಅಹಂಕಾರದಲ್ಲಿ ಅವನು ತನ್ನ ಅಕ್ಕನಿಗೆ ಅವಮಾನ ಮಾಡಿದ್ದನೋ ಆ ವ್ಯವಹಾರವು ಈಗ ಮುಳುಗುವ ಅಂಚಿಗೆ ಬಂದು ತಲುಪಿತು. ಮಾರುಕಟ್ಟೆಯ ಮಂದಗತಿ ಮತ್ತು ಅವನ ಕೆಲವು ತಪ್ಪು ನಿರ್ಧಾರಗಳು ಅವನನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿದ್ದವು. ಅಂಜಲಿ,
ಯಾರೊಂದು ಕಾಲದಲ್ಲಿ ಅನಿತಾಳನ್ನು ಅತ್ಯಂತ ಕೀಳಾದ ಮತ್ತು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಳೋ ಈಗ ಅವಳು ಆಯುಷ್ನ ತಲೆಯ ಮೇಲೆ ಸವಾರಿಯಾಗಿದ್ದಳು. ಅರೆ, ನೀನು ನಿನ್ನ ಅಕ್ಕನ ಹತ್ತಿರ ಹೋಗಬೇಕು. ನೋಡು, ಅವಳು ನಗರದ ಇಷ್ಟೊಂದು ಶ್ರೀಮಂತ ಮತ್ತು ಪ್ರಸಿದ್ಧ ಡಿಸೈನರ್ ಆಗಿದ್ದಾಳೆ. ಈಗಂತೂ ಅವಳ ಪರಿಚಯದಲ್ಲಿ ಶಾಸಕರು, MLA ಎಲ್ಲ ಜನರು ಬಂದಿದ್ದಾರೆ. ಒಂದು ವೇಳೆ ನೀನು ಅವರೊಂದಿಗೆ ಮಾತನಾಡಿದರೆ ಅವರು ಖಂಡಿತ ನಿನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. ಆಯುಷ್ಗೆ ಸ್ವಲ್ಪ ಹಿಂಜರಿಕೆಯಾಯಿತು. ಅವನು ಹೇಳತೊಡಗಿದನು. ಆದರೆ ಅಂಜಲಿ, ನಾವು ಅವಳೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೆವು. ಅವಳು ನನ್ನ ಮುಖವನ್ನು ನೋಡಲು ಕೂಡ ಬಯಸೋದಿಲ್ಲ. ಅರೆ ಆಯುಷ್, ಹೆಂಗಸರು ಹೃದಯದಲ್ಲಿ ತುಂಬ ದಯಾಳುಗಳಾಗಿರ್ತಾರೆ. ಮತ್ತು ಅವಳು ನಿನ್ನ ಅಕ್ಕ ತಾನೆ. ನೀನು ಅವಳ ಮುಂದೆ ಸ್ವಲ್ಪ ಅಳುಬುಳು ಮಾಡು. ಅವಳಿಗೆ ಅಕ್ಕ ತಮ್ಮನ ಸಂಬಂಧದ ಕತೆ ಹೇಳು. ಆಗ ಅವಳು ತಕ್ಷಣವೇ ಕರಗಿ ಬಿಡ್ತಾಳೆ. ಅಂಜಲಿ ತುಂಬ ಚಾಣಾಕ್ಷತನದಿಂದ ಆಯುಷ್ಗೆ ತಿಳಿ ಹೇಳಿದಾಗ ಅವನು ತಕ್ಷಣವೇ ದುರಾಸೆಯಿಂದ ಸಿದ್ಧನಾದನು. ಅವನು ತನ್ನ ಅತ್ಯಂತ ಹಳೆಯ ಮತ್ತು ಸಾಧಾರಣವಾದ ಶರ್ಟ್ ಧರಿಸಿದನು. ಇದರಿಂದಾಗಿ ಅವನು ತುಂಬ ಅಸಹಾಯಕ ಹಾಗೂ ಲಾಚರನಾಗಿ ಕಾಣಿಸಲಿ ಎಂದು. ಮತ್ತು ಅವನು ತಕ್ಷಣವೇ ಅನಿತಾಳ ಶೋರೂಮ್ ಕಡೆಗೆ ಹೊರಟನು. ಅವನು ಅಲ್ಲಿಗೆ ತಲುಪಿದಾಗ ಅವನ ಕಣ್ಣುಗಳು ಅರಳಿದವು. ಅದು ಯಾವುದೇ ಸಣ್ಣ ಪುಟ್ಟ ಶೋರೂಮ್ ಆಗಿರಲಿಲ್ಲ. ಬದಲಿಗೆ ನಗರದ ಅತ್ಯಂತ ದುಬಾರಿ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದ ಒಂದು 3 ಅಂತಸ್ತಿನ ಶೋರೂಮ್ ಆಗಿತ್ತು. ಆಯುಷ್ ಒಳಗೆ ಹೋಗಿ ನೋಡಿದಾಗ ಹೊರಗಿನ ಸುಡುವ ಬಿಸಿಲಿಗಿಂತ ಒಳಗಿನ ವಾತಾವರಣವು ಸಾಕಷ್ಟು ತಂಪಾಗಿ ಮತ್ತು ನೆಮ್ಮದಿಯಿಂದ ಕೂಡಿತ್ತು. ಯಾಕಂದರೆ ಹಲವಾರು ಎಸಿಗಳನ್ನು ಹಾಕಲಾಗಿತ್ತು. ಮತ್ತು ಅನಿತಾ ಒಂದು ದೊಡ್ಡ ಕುರ್ಚಿಯ ಮೇಲೆ ಕುಳಿತಿದ್ದಳು. ಅವಳು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿದ್ಲು. ಅಕ್ಕ, ಆಯುಷ್ ಮೆಲ್ಲನೆ ಹೆಜ್ಜೆ ಇಡುತ್ತಾ ಒಳಗೆ ನುಗ್ಗಿ ಹೇಳಿದಾಗ ಅನಿತಾ ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ಆಯುಷ್ನನ್ನು ನೋಡಿ ಯಾವುದೇ ವಿಶೇಷ ಸಂತೋಷ ಬರಲಿಲ್ಲ. ಕೇವಲ ಒಂದು ಮೌನ ಮತ್ತು ಗಾಂಭೀರ್ಯ ಆವರಿಸಿತು. ಅವಳು ಲ್ಯಾಪ್ಟಾಪ್ ಮುಚ್ಚಿದಾಗ ಆಯುಷ್ ತನ್ನ ನಟನೆಯನ್ನು ಶುರು ಮಾಡಿದನು. ಅವನ ಕಣ್ಣುಗಳಲ್ಲಿ ಕೃತಕ ಕಣ್ಣೀರು ಬಂದಿತು. ನನ್ನನ್ನು ಕ್ಷಮಿಸಿಬಿಡು ಅಕ್ಕ, ನಾನು ತುಂಬ ನಾಚಿಕೆ ಪಡುತ್ತಿದ್ದೇನೆ. ಅಂದು ಏನೇ ನಡೆದಿದ್ರೂ ಅದು ಅಂಜಲಿಯ ಮಾತುಗಳಿಗೆ ಮರುಳಾದ ನಂತರ ನಡೆದಿತ್ತು. ನನಗೆ ನನ್ನ ನಡವಳಿಕೆಯ ಬಗ್ಗೆ ನಂತರ ತುಂಬ ಪಶ್ಚಾತ್ತಾಪವಾಯಿತು. ನಾನು ನಿನ್ನನ್ನು ಹುಡುಕಿಕೊಂಡು ಕೂಡ ಬಂದಿದ್ದೆ. ಆದರೆ ನೀನು ನಿನ್ನ ಹಳೆಯ ಮನೆಯನ್ನು ಬಿಟ್ಟು ಬಿಟ್ಟಿದ್ದೆ. ಅನಿತಾ ಸುಮ್ಮನೆ ಅವನ ಮಾತುಗಳನ್ನು ಕೇಳುತ್ತಲೇ ಇದ್ದಳು. ಅವಳ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಆಯುಷ್ ತನ್ನ ಮಾತನ್ನು ಮುಂದುವರಿಸಿದನು. ಅಕ್ಕ, ನಮ್ಮ ಕುಟುಂಬ ಒಡೆದು ಹೋಗ್ತಿದೆ. ಅಪ್ಪನ ಆತ್ಮಕ್ಕೆ ಇದೆಲ್ಲವನ್ನು ನೋಡಿ ಎಷ್ಟು ದುಃಖವಾಗ್ತಿರ್ಬೋದು. ಬಾಯಿಗ ನಾವು ಹಳೆಯ ಮಾತುಗಳನ್ನು ಮರೆತು ಬಿಡೋಣ. ನಾವು ಮತ್ತೆ ಒಂದಾಗಬೇಕು ಅಂತ ನಾನು ಬಯಸುತ್ತೇನೆ. ಮತ್ತು ಅಕ್ಕ, ನಿಜ ಹೇಳಬೇಕಂದ್ರೆ ನನ್ನ ಸಮಯ ತುಂಬ ಕೆಟ್ಟದಾಗಿ ನಡೀತಿದೆ. ನನ್ನ ವ್ಯವಹಾರ ಬಂದಾಗಿದೆ. ಎಲ್ಲವೂ ಹರಾಜಾಗುವ ಸ್ಥಿತಿಯಲ್ಲಿದೆ. ನನಗೆ ಈ ಸಮಯದಲ್ಲಿ ನಿನ್ನ ತುಂಬ ಅಗತ್ಯವಿದೆ. ನೀನು ನನಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದರೆ ನಾನು ನಿನ್ನ ಉಪಕಾರವನ್ನು ಜೀವನ ಪರ್ಯಂತ ಮರೆಯಲಾರೆ. ಅನಿತಾ ಕಠಿಣವಾದ ಆದರೆ ಶಾಂತವಾದ ಧ್ವನಿಯಲ್ಲಿ ಹೇಳಿದಳು. ಆಯುಷ್, ನಿನಗೆ ನೆನಪಿದ್ಯಾ, ನಾನು ನಿನ್ನ ಮನೆಗೆ ಬಂದಾಗ ನನ್ನ ಪತಿ ಜೀವನ್ ಮರಣದ ನಡುವೆ ಹೋರಾಡ್ತಿದ್ದಾಗ ನೀನು ನನಗೆ ಹೇಳಿದ್ದೆ ನಾನು ನಿನಗೆ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡ್ತಿದ್ದೇನೆ ಅಂತ. ನೀನು ನನ್ನನ್ನು ನನ್ನದೇ ತಂದೆಯ ಮನೆಯಿಂದ ಅವಮಾನಿಸಿ ಹೊರಗಾಕಿದ್ದೆ. ಅರೆ ಅಕ್ಕ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿ ಹೋಯಿತು. ಇದನ್ನು ಹೇಳುತ್ತಾ ಆಯುಷ್ ಗೋಗರೆಯಲು ತೊಡಗಿದನು. ಅದು ನಿನ್ನ ತಪ್ಪಾಗಿರಲಿಲ್ಲ, ಬದಲಿಗೆ ಅದು ನಿನ್ನ ಅಹಂಕಾರವಾಗಿತ್ತು. ಅನಿತಾ ಕಠಿಣ ಧ್ವನಿಯಲ್ಲಿ ಹೇಳಿದಳು. ಯಾಕಂದರೆ ನೀನು ಹಣವನ್ನು ಸಂಬಂಧಗಳಿಗಿಂತ ಮೇಲಾಗಿ ಆರಿಸಿಕೊಂಡೆ. ಮತ್ತು ಇಂದು ನೀನು ಇಲ್ಲಿಗೆ ಬಂದಿರೋದು ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಎಂಬ ಕಾರಣಕ್ಕಲ್ಲ, ಬದಲಿಗೆ ನಿನಗೆ ಮತ್ತೊಮ್ಮೆ ನನ್ನ ಅಗತ್ಯವಿದೆ ಎಂಬ ಕಾರಣಕ್ಕಾಗಿ ಬಂದಿದ್ಯಾ. ನೀನು ಆ ಸಮಯದಲ್ಲೂ ಸ್ವಾರ್ಥಿಯಾಗಿದ್ದೆ ಮತ್ತು ನೀನು ಇಂದಿಗೂ ಸ್ವಾರ್ಥಿಯಾಗಿಯೇ ಇದೆಯಾ. ಇದನ್ನು ಕೇಳುತ್ತಲೇ ಆಯುಷ್ನ ಮುಖ ಬೆಳ್ಳಗಾಯಿತು. ಹಾಗಾದರೆ ನೀನು ನಿನ್ನ ಸಹೋದರನನ್ನು ರಸ್ತೆಯಲ್ಲಿ ಬಿಟ್ಟು ಬಿಡ್ತೀಯ ಅಕ್ಕ? ಸ್ವಂತ ಅಕ್ಕ ತಮ್ಮಂದಿರ ಕರ್ತವ್ಯ ಇದೇ ಆಗಿರುತ್ತದೆಯಾ? ಅನಿತಾ ಇದನ್ನು ಕೇಳುತ್ತಲೇ ತನ್ನ ಕುರ್ಚಿಯಿಂದ ಎದ್ದು ನಿಂತು ಹೇಳಿದಳು. ಸ್ವಂತ ತಮ್ಮ ಅಕ್ಕಂದಿರ ಕರ್ತವ್ಯ ಕೇವಲ ಒಂದು ಕಡೆಯಿಂದ ನಿಭಾಯಿಸಲ್ಪಡೋದಿಲ್ಲ ಆಯುಷ್. ಯಾವ ದಿನ ಸಹೋದರ ತನ್ನ ಸಹೋದರಿಯ ಕರ್ತವ್ಯವನ್ನು ಮರೆತು ಬಿಡುತ್ತಾನೋ ಆ ದಿನ ಅಕ್ಕನಿಗೆ ಆ ಸಂಬಂಧ ಮುಗಿದು ಹೋಗುತ್ತದೆ. ನೀನೊಂದು ಕೇವಲ ನನಗೆ ಅವಮಾನ ಮಾಡಿರಲಿಲ್ಲ, ನೀನು ನನ್ನ ನಂಬಿಕೆಯನ್ನು ಸಹ ಒಡೆದು ಹಾಕಿದ್ದೆ. ಮತ್ತು ಸಹಾಯದ ವಿಷಯಕ್ಕೆ ಬಂದರೆ ಅನಿತಾ ತನ್ನ ಬಳಿಯಿದ್ದ ಚೆಕ್ ಬುಕ್ ಹೊರಗೆ ತೆಗೆದಳು. ಆಯುಷ್ನ ಕಣ್ಣುಗಳಲ್ಲಿ ಇದನ್ನು ನೋಡಿ ನಿರೀಕ್ಷೆಯ ಹೊಳಪು ಮೂಡಿತು. ಅನಿತಾ ಚೆಕ್ ಮೇಲೆ ಏನೋ ಬರೆದು ಅದನ್ನು ಆಯುಷ್ನ ಕಡೆಗೆ ಚಾಚಿದಳು. ಆಯುಷ್ ಬೇಗನೆ ಆ ಚೆಕ್ ಎತ್ತಿಕೊಂಡನು. ಆದರೆ ಮೊತ್ತವನ್ನು ನೋಡಿ ಅವನು ಸ್ತಬ್ಧನಾದನು. ಚೆಕ್ ಮೇಲೆ ಬರೆಯಲಾಗಿತ್ತು 500 ರೂಪಾಯಿ. ಇದೇನಕ್ಕ? ಆಯುಷ್ ನಡುಗುವ ಧ್ವನಿಯಲ್ಲಿ ಕೇಳಿದನು. ಇದು ಅದೇ ಆಟೋ ಬಾಡಿಗೆ ಆಯುಷ್. ಒಂದು ವೇಳೆ ಅಂದು ನನ್ನ ಬಳಿ ಇದು ಇಲ್ಲದಿದ್ದರೆ ನಾನು ನಿನ್ನ ಮನೆಯಿಂದ ಮರಳಿ ರೈಲ್ವೆ ಸ್ಟೇಷನ್ಗೆ ಹೋಗಲು ಸಾಧ್ಯವಾಗ್ತಿರಲಿಲ್ಲ, ಅನಿತಾ ಹೇಳಿದಳು. ನಾನು ನಿನ್ನನ್ನು ಬರಿಗೈಯಲ್ಲಿ ಕಳಿಸೋದಿಲ್ಲ, ಯಾಕಂದರೆ ನಾನು ನಿನ್ನಂತಲ್ಲ. ಈ 500 ರೂಪಾಯಿ ಇಟ್ಟುಕೋ. ಮತ್ತು ನಿನ್ನ ಮನೆ ಹಾಗೂ ವ್ಯವಹಾರದ ವಿಷಯಕ್ಕೆ ಬಂದರೆ
ಅದಕ್ಕಾಗಿ ನಾನೇನು ಮಾಡಿದ್ದೇನೋ ಅದನ್ನೇ ಮಾಡಬೇಕಾಗುತ್ತದೆ. ಶ್ರಮ ಮತ್ತು ಹಗಲು ರಾತ್ರಿಯ ಕಠಿಣ ಪರಿಶ್ರಮ. ಅದಕ್ಕಾಗಿಯೇ ಅತ್ತ ಇತ್ತ ಆಸರೆ ಹುಡುಕೋದನ್ನು ನಿಲ್ಲಿಸು ಮತ್ತು ನಿನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲೋದನ್ನು ಕಲಿ. ಅಕ್ಕ, ನೀನು ಇಷ್ಟೊಂದು ಕಠಿಣ ಹೃದಯದವಳು ಹೇಗೆ ಆಗಲು ಸಾಧ್ಯ? ಆಯುಷ್ ಜೋರಾಗಿ ಕಿರುಚಿದನು. ಕಠಿಣ ಹೃದಯದವಳು ನಾನಾಗಿಲ್ಲ ಆಯುಷ್, ಅನಿತಾ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದಳು. ಬದಲಿಗೆ ನನ್ನ ಪರಿಸ್ಥಿತಿಗಳು ನನ್ನನ್ನು ಬಂಡೆಯಂತೆ ಗಟ್ಟಿಯಾಗಿ ಮಾಡಿಬಿಟ್ಟಿವೆ. ಮತ್ತು ಈಗ ನೀನು ಇಲ್ಲಿಂದ ಹೊರಡು, ಯಾಕಂದರೆ ನನಗೆ ಕೆಲಸ ಇದೆ. ಹಾಂ ಹೌದು, ಮುಂದಿನ ಬಾರಿ ನನಗೆ ಒಬ್ಬ ಸಹೋದರನಾಗಿ ಅಲ್ಲ, ಬದಲಿಗೆ ಒಬ್ಬ ನಿಜವಾದ ಮನುಷ್ಯನಾಗಿ ಬಂದು ಭೇಟಿಯಾಗು. ಬಹುಶಃ ನಾನು ನಿನ್ನನ್ನು ಗುರುತಿಸಬಲ್ಲೆ. ಆಯುಷ್ಗೆ ಇದನ್ನು ಕೇಳಿದ ನಂತರ ಈಗ ಹೇಳಲು ಏನೂ ಬಾಕಿ ಉಳಿದಿರಲಿಲ್ಲ. ಅವನು ಅರ್ಥ ಮಾಡಿಕೊಂಡಿದ್ದನು. ಅನಿತಾ ಈಗ ಅವನ ಅನಿತಾ ಅಕ್ಕಾಗಿ ಉಳಿದಿಲ್ಲ. ಯಾರನ್ನು ಅವನು ತನ್ನ ಮಾತುಗಳಲ್ಲಿ ಸಿಲುಕಿಸಿಕೊಳ್ಳುತ್ತಿದ್ದನು. ಅವನು ತಲೆ ತಗ್ಗಿಸಿ ಕೈಯಲ್ಲಿ 500 ರೂಪಾಯಿ ಚೆಕ್ ಹಿಡಿದುಕೊಂಡು ಹೊರಗೆ ನಡೆದು ಹೋದನು. ಅವನಿಗೆ ಇಂದು ತನ್ನ ಯೋಗ್ಯತೆ ಮತ್ತು ಅನಿತಾಳ ಮಹತ್ವ ಎರಡರ ಅರಿವು ಆಗಿತ್ತು. ಆ ಸಂಜೆ ಅನಿತಾ ಮನೋಜ್ಗೆ ಆಯುಷ್ ಬಂದಿದ್ದ ವಿಷಯವನ್ನು ತಿಳಿಸಿದಳು. ಆಗ ಮನೋಜ್ ಕೇಳಿದನು, ನೀನೇನು ಮಾಡಿದೆ? ಅನಿತಾ ಮುಗುಳ್ನಗುತ್ತಾ ಹೇಳಿದಳು, ನಾನವನಿಗೆ ಯಾವುದರ ಅತ್ಯಂತ ಹೆಚ್ಚಿನ ಅಗತ್ಯವಿತ್ತೋ ಅದನ್ನೇ ನೀಡಿದೆ. ಒಂದು ಪಾಠ. ನಾನವನನ್ನು ಕ್ಷಮಿಸಿಬಿಟ್ಟಿದ್ದೇನೆ ಮನೋಜ್, ನನ್ನ ಮನಸ್ಸಿನ ನೆಮ್ಮದಿ ಮತ್ತು ಶಾಂತಿಗಾಗಿ. ಆದರೆ ನಾನವನಿಗೆ ನನ್ನ ಜೀವನದಲ್ಲಿ ಮತ್ತೆ ಜಾಗ ನೀಡಿಲ್ಲ. ಯಾಕಂದರೆ ಕ್ಷಮಿಸುವುದು ನಮ್ಮ ಕರ್ತವ್ಯ. ಆದರೆ ದ್ರೋಹಿ ಮನುಷ್ಯನನ್ನು ಮತ್ತೆ ನಂಬುವುದು ಶುದ್ಧ ಮೂರ್ಖತನ. ವುಮೆನ್ಸ್ ಡೇನ ವಿಶೇಷ ಸಂದರ್ಭದಲ್ಲಿ ನಗರದ ಅತ್ಯಂತ ದೊಡ್ಡ ಟೌನ್ ಹಾಲ್ನಲ್ಲಿ ಒಂದು ಭವ್ಯವಾದ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಡೀ ಹಾಲ್ ನಗರದ ದೊಡ್ಡ ದೊಡ್ಡ ವ್ಯಾಪಾರಿಗಳು, ಅಧಿಕಾರಿಗಳು ಮತ್ತು ಮೀಡಿಯಾದವರಿಂದ ಕಿಕ್ಕಿರಿದು ತುಂಬಿತ್ತು. ಸ್ಟೇಜ್ ಮೇಲೆ ಜಿಲ್ಲಾಧಿಕಾರಿಗಳು, ಮೇಯರ್ ಮತ್ತು ನಗರದ ಶಾಸಕರು ಕುಳಿತಿದ್ದರು. ಅಷ್ಟರಲ್ಲಿ ನಿರೂಪಕರು ಮುಗುಳ್ನಗುತ್ತಾ ಹೇಳಿದರು, ಈ ವರ್ಷದ ನಗರದ ಹೆಮ್ಮೆಯ ಮಹಿಳಾ ಉದ್ಯಮಿ ಮತ್ತು ಬೆಸ್ಟ್ ಫ್ಯಾಷನ್ ಡಿಸೈನರ್ ಪ್ರಶಸ್ತಿಯನ್ನು ಆ ಮಹಿಳೆಗೆ ನೀಡಲಾಗುತ್ತಿದೆ. ಯಾರು ಬಡತನ ಮತ್ತು ಹೋರಾಟದೊಂದಿಗೆ ಹೋರಾಡಿ ತನ್ನ ಕೌಶಲ್ಯದಿಂದ ಇಡೀ ನಗರದಲ್ಲಿ ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ. ಪ್ಲೀಸ್ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಅನಿತಾ ಅವರನ್ನು. ಇಡೀ ಹಾಲ್ ಚಪ್ಪಾಳೆಗಳ ಧ್ವನಿಯಿಂದ ಮೊಳಗಿತು. ಅನಿತಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಸಾಧಾರಣವಾದ ಸೀರೆ ಧರಿಸಿದ್ದ ಅವಳು ಮೆಲ್ಲಮೆಲ್ಲನೆ ಸ್ಟೇಜ್ ಕಡೆಗೆ ಹೆಜ್ಜೆ ಹಾಕಿದಳು. ಮೇಯರ್ ಅವಳಿಗೆ ಟ್ರೋಫಿ ಮತ್ತು ಶಾಲು ಹೊದಿಸಿ ಸನ್ಮಾನಿಸಿದರು. ಅತ್ತ ಮೀಡಿಯಾದವರು ನಿರಂತರವಾಗಿ ಅವಳ ಭಾವಚಿತ್ರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಎದುರಿಗೆ ಕುಳಿತಿದ್ದವಳ ಶ್ರೀಮಂತ ಸಹೋದರ ಇದೆಲ್ಲವನ್ನ ಚುಪ್ ಚಾಪ್ ನೋಡುತ್ತಿದ್ದನು. ಅವನಿಗೆ ಮೊದಲ ಬಾರಿಗೆ ಅರಿವಾಯಿತು, ಯಾವ ಅಕ್ಕನನ್ನು ಅವನ ಎಂದಿಗೂ ಸಹಾಯಕ್ಕೆ ಯೋಗ್ಯಳು ಅಂತ ಭಾವಿಸಿರ್ಲಿಲ್ವೋ ಇಂದು ಅವಳೇ ಇಡೀ ನಗರದ ಹೆಮ್ಮೆಯಾಗಿದ್ದಾಳೆ ಎಂದು. ಅನಿತಾ ಮೈಕ್ ಕೈಗೆತ್ತಿಕೊಂಡು ಮಾತನಾಡಲು ಪ್ರಾರಂಭಿಸಿದಳು. ಒಂದು ಕಾಲವಿತ್ತು, ನನಗೆ ಅನಿಸಿತು ನನ್ನ ಎಲ್ಲವೂ ಮುಗಿದು ಹೋಗಿದೆ ಅಂತ. ನನ್ನ ಮನೆ, ನನ್ನ ಕುಟುಂಬ, ನನ್ನ ನಿರೀಕ್ಷೆ. ಆದರೆ ಅದೇ ಕತ್ತಲು ನನಗೆ ನನ್ನ ಅಸಲಿ ಶಕ್ತಿಯನ್ನು ಪರಿಚಯಿಸಿತು. ನನಗೆ ಇದನ್ನು ಅರ್ಥ ಮಾಡಿಸಿತು. ಒಬ್ಬ ಹೆಂಗಸಿನ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅವಳಿಗೆ ತನ್ನ ಮೇಲಿರುವ ನಂಬಿಕೆ ಮತ್ತು ಅವಳ ಕೌಶಲ್ಯವಾಗಿರುತ್ತದೆ ಎಂದು. ನಾವು ಹೆಚ್ಚಾಗಿ ಇತರರ ಆಸರೆಯ ಮೇಲೆ ನಮ್ಮ ಜೀವನದ ಕಟ್ಟಡವನ್ನು ನಿರ್ಮಿಸ್ತೇವೆ. ಆದರೆ ಯಾವ ದಿನ ನಾವು ನಮ್ಮ ಬುನಾದಿ ನಾವೇ ಆಗುತ್ತೇವೆಯೋ ಆ ದಿನ ಯಾವುದೇ ಬಿರುಗಾಳಿಯು ನಮ್ಮನ್ನು ಉರುಳಿಸಲು ಸಾಧ್ಯವಿಲ್ಲ. ಅನಿತಾ ತನ್ನ ಮಾತನ್ನು ಮುಗಿಸಿದಳು. ಈ ಪ್ರಶಸ್ತಿ ಇಂದು ಒಡೆದು ಚೂರಾಗಿದ್ದರೂ ಮತ್ತೆ ಎದ್ದು ನಿಂತಿರುವ ಆ ಎಲ್ಲ ಹೆಂಗಸರಿಗಾಗಿದೆ. ನೆನಪಿಟ್ಟುಕೊಳ್ಳಿ, ನಿಮ್ಮ ಅತ್ಯಂತ ದೊಡ್ಡ ಆಸರೆ ನೀವೇ ಆಗಿದ್ದೀರಿ. ಅನಿತಾ ವೇದಿಕೆಯಿಂದ ಕೆಳಗಿಳಿದು ಮನೋಜ್ನನ್ನು ಅಪ್ಪಿಕೊಂಡಳು. ಅವರು ತಮ್ಮ ಪ್ರೀತಿಯಿಂದ ಒಂದು ಹೊಸ ಮನೆಯನ್ನು ಖರೀದಿಸಿದರು. ಅದು ಆಯುಷ್ನ ಮನೆಗಿಂತ ಸಾಕಷ್ಟು ದೊಡ್ಡದಾದ ಮತ್ತು ಸುಂದರವಾದ ಮನೆಯಾಗಿತ್ತು. ಯಾಕಂದರೆ ಆ ಮನೆಯನ್ನು ಪ್ರೀತಿ ಮತ್ತು ಆತ್ಮವಿಶ್ವಾಸದ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿತ್ತು. ಮತ್ತು ಅನಿತಾ ಈಗ ಯಾರದ್ದೋ ಅಸಹಾಯಕ ಸಹೋದರಿಯಾಗಿರದೆ ಬದಲಿಗೆ ಒಂದು ಯಶಸ್ಸಿನ ಉದಾಹರಣೆಯಾಗಿದ್ದಳು. ಈ ಕಥೆ ನಮಗೆ ಏನು ಕಲಿಸಿಕೊಡುತ್ತದೆ ಅಂದರೆ, ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಂದು ಸಂಬಂಧವೂ ಯಾವಾಗಲೂ ಜೊತೆ ನೀಡುತ್ತದೆ ಎಂಬುದು ಕಡ್ಡಾಯವಾಗಿರೋದಿಲ್ಲ. ಹಲವು ಬಾರಿ ನಮ್ಮದೇ ಸ್ವಂತ ಜನರು ಕಷ್ಟದ ಸಮಯದಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಬಿಡ್ತಾರೆ. ಆದರೆ ಮನುಷ್ಯ ತನ್ನ ಮೇಲೆ ನಂಬಿಕೆ ಇಟ್ಕೊಂಡು ಸೋಲೊಪ್ಪಿಕೊಳ್ಳದಿದ್ರೆ ಅವನು ತನ್ನ ಶ್ರಮದಿಂದ ಮತ್ತೆ ಎದ್ದು ನಿಲ್ಬೋದು. ಜೊತೆಗೆ ಹೆಂಗಸು ಯಾರಿಗೂ ಆಶ್ರಿತಳಾಗಿರೋದಿಲ್ಲ. ಅವಳ ಒಳಗಡೆ ಎಷ್ಟೊಂದು ಶಕ್ತಿ ಇರುತ್ತದೆ ಎಂದರೆ ಅವಳು ಒಡೆದು ಹೋದ ನಂತರವೂ ತನ್ನನ್ನು ತಾನು ನಿಭಾಯಿಸಿಕೊಳ್ಳಬಲ್ಲಳು ಮತ್ತು ಯಶಸ್ಸನ್ನು ಸಾಧಿಸಬಲ್ಲಳು. ಸಂಬಂಧಗಳಿಗಿಂತ ಹೆಚ್ಚಾಗಿ ಮನುಷ್ಯನ ಮಾನವೀಯತೆ ಮತ್ತು ಜೊತೆ ನೀಡುವ ನಿಯತ್ತು ಮುಖ್ಯವಾಗಿರುತ್ತದೆ. ಯಾಕಂದರೆ ಹಣ ಮತ್ತು ಅಹಂಕಾರ ಯಾವಾಗಲೂ ಉಳಿಯೋದಿಲ್ಲ. ಯಾರು ಕಷ್ಟದ ಸಮಯದಲ್ಲಿ ಜೊತೆ ಬಿಟ್ಟು ಬಿಡುತ್ತಾರೋ ಸಮಯ ಒಂದು ದಿನ ಅವರಿಗೂ ಅವರ ಅಸಲಿ ಜಾಗವನ್ನು ತೋರಿಸಿಬಿಡುತ್ತದೆ. ಅದೇ ರೀತಿ ಅನಿತಾಳ ಹಾಗೆ ಮನುಷ್ಯ ತನ್ನ ಕೌಶಲ್ಯ ಮತ್ತು ಆತ್ಮ ಗೌರವವನ್ನು ಹಿಡಿದುಕೊಂಡು ಮುಂದೆ ಸಾಗಿದರೆ ಅವನು ತನ್ನ ಹಣೆ ಬರಹವನ್ನು ತಾನೇ ಬದಲಾಯಿಸಿಕೊಳ್ಳಬಹುದು. ಹಾಗಾದರೆ ಸ್ನೇಹಿತರೆ,
ನೀವು ಯಾವ ನಗರದಿಂದ ನಮ್ಮ ಕಥೆಯನ್ನು ಕೇಳುತ್ತಿದ್ದೀರಾ ಮತ್ತು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಹೈಪ್ ಮಾಡಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ಒಂದು ವೇಳೆ ನಿಮಗೆ ನನ್ನ ಶ್ರಮ ಇಷ್ಟವಾಗಿದ್ದರೆ ನನಗೆ ಸೂಪರ್ ಥ್ಯಾಂಕ್ಸ್ ನೀಡುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಸಪೋರ್ಟನ್ನು ಖಂಡಿತ ತೋರಿಸಿ. ಇದರಿಂದ ನಾನು ನಿಮಗಾಗಿ ಇಂತಹದ್ದೇ ಸುಂದರವಾದ ಕಥೆಗಳನ್ನು ತರುತ್ತಿರುತ್ತೇನೆ. ಈ ಕಥೆಯನ್ನು ಕೇವಲ ಮನರಂಜನೆ ಮತ್ತು ಪ್ರೇರಣೆ ನೀಡುವ ಉದ್ದೇಶದಿಂದ ಬರೆಯಲಾಗಿದೆ. ಕಥೆಯ ಎಲ್ಲ ಪಾತ್ರಗಳು, ಘಟನೆಗಳು ಮತ್ತು ಸ್ಥಳಗಳು ಕಾಲ್ಪನಿಕವಾಗಿವೆ. ಇದಕ್ಕೆ ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ನೈಜ ಘಟನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಕಥೆಯ ಉದ್ದೇಶ ಕೇವಲ ಹೋರಾಟ, ಆತ್ಮವಿಶ್ವಾಸ